ನಮ್ಮ ವಾಣಿಜ್ಯ ತೆರಿಗೆ ಇಲಾಖೆ ಕರ್ನಾಟಕ ಇಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿ ದಿನಾಂಕ 30/6/2026 ವಯೋನಿವೃತ್ತಿ ಹೊಂದ್ತಾ ಇರ್ತಕ್ಕಂಥ ನಮ್ಮ ನೆಚ್ಚಿನ ಮಿರ್ಜಾ ಸಾಹೇಬರು ಮತ್ತು ಬಸವರಾಜ್ ಸಾಹೇಬರು ಇಬ್ಬರು ನಮ್ಮೊಟ್ಟಿಗೆ ಇದ್ದಾರೆ. ಅವರಿಗೆ ನಮ್ಮ ವಾಣಿಜ್ಯ ತೆರಿಗೆ ಇಲಾಖೆ SC/ST ವೆಲ್ಫೇರ್ ಅಸೋಸಿಯೇಷನಿಂದ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಈ ದಿನ ಹಮ್ಮಿಕೊಂಡಿದ್ದೀವಿ. ಇದರ ನಿಮಿತ್ತ ನಮ್ಮ ಮಿರ್ಜಾ ಸಾಹೇಬರು ಮತ್ತು ಬಸವರಾಜ್ ಸಾಹೇಬರು ತಾವು ನಡೆದು ಬಂದ ದಾರಿಯನ್ನು ಒಂದೆರಡು ಮಾತಲ್ಲಿ ಹೇಳಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ನಾನು 1993 MA ಉರ್ದು ಪಾಸ್ ಮಾಡಿಕೊಂಡು ಆಚೆ ಬಂದೆ. ನನ್ನ ಅದೃಷ್ಟ ಬಂದ ತಕ್ಷಣ ನನಗೆ ಪಾರ್ಟ್ ಟೈಮ್ ಲೆಕ್ಚರ್ ಆಗಿ ಕೆಲಸ ಸಿಕ್ತು. ಚನ್ನಪಟ್ಟಣ ಡಿಗ್ರಿ ಕಾಲೇಜ್ ಮತ್ತು ರಾಮನಗರ ಡಿಗ್ರಿ ಕಾಲೇಜ್ ಎರಡರಲ್ಲಿ. ಮತ್ತು ಐ ಯೂಸ್ ಟು ಗೋ ಫಾರ್ ಹೈಸ್ಕೂಲ್ಸ್ ಆಲ್ಸೋ. ಸೊ ಇದೇ ಸಂದರ್ಭದಲ್ಲಿ ನಾನು KS ಪ್ರಿಪೇರ್ ಆಗ್ತಾ ಇದ್ದಲ್ಲ, ನೆಟ್ ಎಕ್ಸಾಮ್ ತೊಗೊಂಡೆ. ನೆಟ್ಟು ಕ್ವಾಲಿಫೈ ಆಯಿತು. ಆ್ಯಂಡ್ ದೇರ್ ಆಫ್ಟರ್ ಈವ್ನಿಂಗ್ ಎಲ್ಲ ನಮ್ಮ ಮನೆಯಲ್ಲಿ ಒಂದು 3-4 ಜನ ಅಣ್ಣ ತಮ್ಮಂದರು LLB ಮಾಡಿದ್ರು. ಸೊ ನಾನು LLBನೂ ಸೇರ್ಕೊಂಡ್ಬಿಟ್ಟೆ. ಸೊ ಈ ಕೆಲಸ ಸಿಗೋದ್ರೊಳಗೆ ನಾನು LLBನೂ ಮುಗಿಸಿದ್ದೆ. ದೇರ್ ಆಫ್ಟರ್ 1997 ನಮಗೆ ನಮ್ಮ ಬಸವರಾಜ್ ಸಾಹೇಬರು ನಮ್ಮ 97 ಬ್ಯಾಚ್ ಅಂತ ಹೇಳ್ತಾರೆ. ಸೊ ಫೆಬ್ರವರಿ ತಿಂಗಳಲ್ಲಿ ನಾವು ಜಾಯ್ನ್ ಆಗಿದ್ದೀವಿ. ಸೊ ದಟ್ ದೆನ್ ಇಟ್ ವಾಸ್ ಈ KST ರೆಜಿಮ್. KST ರೆಜಿಮಲ್ಲಿ ಇಟ್ ವಾಸ್ ಟೋಟಲಿ ಮ್ಯಾನ್ಯುವಲ್. ಒಂದೊಂದು ಬುಕ್ಕಲ್ಲಿ ನೋಡಿಕೊಂಡು ಒಂದೊಂದು ಪ್ರೊವಿಷನ್ ನೋಡಿ ನಾವು ಬುಕ್ಸ್ ಆಫ್ ಅಕೌಂಟ್ಸ್ ವೆರಿಫೈ ಮಾಡೋದಿದ್ವಿ ಅಥವಾ ನಮಗೆ ಎಲ್ಲ ರೀತಿಯಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ತು. ಪರ್ಟಿಕ್ಯುಲರ್ಲಿ ನಾನು ಕಲಿತಿದ್ದು ಸರ್ಕಲ್ ಆಫೀಸಲ್ಲಿ ಬೇಸಿಕ್ ವರ್ಕ್ ಕಲಿತಿದ್ವಿ. ದೇರ್ ಆಫ್ಟರ್ ನಮಗೆ ಈ ಇನ್ವೆಸ್ಟಿಗೇಷನ್ ಸೆಲ್ಲಲ್ಲಿ 1 ವರ್ಷ ಹಜೂತಾ ಸಾಹೇಬ್ ಹತ್ರ ಕೆಲಸ ಮಾಡೋದು ಅವಕಾಶ ಸಿಕ್ತು. ನಮ್ಮ ಅದೃಷ್ಟ ಅನ್ಸುತ್ತೀನಿ. ಸೊ ಅಲ್ಲಿ ನಮಗೆ ವಿ ಯೂಸ್ ಟು ವರ್ಕ್ ಫ್ರಮ್ 10 to 5:30 ಅಲ್ಲ, 6:30, 7, 8, 9, 10, 11 ತನಕ ನಾವು ಕೆಲಸ ಮಾಡೋದು ಪರಿಸ್ಥಿತಿಗಳಿಗೆ ಬರ್ತಾಯಿತ್ತು. ಯಾಕಂದರೆ ಇಂಟರ್ಸ್ಟೇಟ್ ಇನ್ವೆಸ್ಟಿಗೇಷನ್ ಸೆಲ್ಲಲ್ಲಿ ಆ ಥರ ಅಸೈನ್ಮೆಂಟ್ಸ್ ಬರ್ತಾಯಿದ್ರು. ಸೊ ದೇರ್ ಆಫ್ಟರ್ ಅಗೇನ್ ಐ ಗಾಟ್ ಆನ್ ಆಪರ್ಚುನಿಟಿ ಟು ವರ್ಕ್ ಇನ್ ದಿ ಸರ್ಕಲ್ ಆಫೀಸ್. 2005 ವ್ಯಾಟ್ ಬರುತ್ತೆ. ಸೊ ವ್ಯಾಟ್ ಈಸ್ ಎ ಸೆಮಿ ಟೆಕ್ನಾಲಜಿಕಲ್ ಡ್ರಿವನ್ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ ಆಯಿತು. ಆ್ಯಂಡ್ ವಿ ಹ್ಯಾವ್ ಟು ಅನ್ಲರ್ನ್ ಮೆನಿ ಥಿಂಗ್ಸ್ ಆ್ಯಂಡ್ ಲರ್ನ್ ಲಾಟ್ ಆಫ್ ಥಿಂಗ್ಸ್. ಅದೇ ಸಂದರ್ಭದಲ್ಲಿ ನಿಮಗೆ ಟ್ರಾನ್ಸಿಷನ್ ಆಫೀಸ್, ರಿಕವರೀಸ್, ಆಡಿಟ್ ಎಲ್ಲ ಇದರಲ್ಲೇನು ಇಂಟರ್ನಲ್ ಆಡಿಟ್ ಎಲ್ಲ ಆಸ್ ಎ DC ನಮ್ಗೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ತು. ಮೀನ್ ವೈಲ್ ಐ ವಾಸ್ ಆಲ್ಸೋ ಬೀನ್ ಟು ಮೈನಾರಿಟೀಸ್ ಡಿಪಾರ್ಟ್ಮೆಂಟ್ ಫಾರ್ 3 years. ಅಲ್ಲಿ ಕರ್ಸ್ಕೊಂಡಿದ್ರು ನಮಗೆ ಮೈನಾರಿಟೀಸ್ ಇದರಲ್ಲಿ. ಐ ವಾಸ್ ರಿಜಿಸ್ಟ್ರಾರ್ ಕರ್ನಾಟಕ ಉರ್ದು ಅಕಾಡೆಮಿ ಫಾರ್ ಆಲ್ಮೋಸ್ಟ್ 3.5 years. ಸೊ ನನಗೆ ಎರಡೂ ಸೇವೆ ಮಾಡೋದನ್ನು ಅವಕಾಶ ಸಿಕ್ತು. ದೇರ್ ಆಫ್ಟರ್ ಐ ಕೇಮ್ ಆ್ಯಂಡ್ ಜಾಯಿಂಡ್ ದ ಡಿಪಾರ್ಟ್ಮೆಂಟ್ ಒನ್ಸ್ ಅಗೇನ್. ಸೊ ಇಟ್ ವಾಸ್ ಸ್ಟ್ರೀಮ್ ಲೈನಿಂಗ್. ನನ್ನ ಅದೃಷ್ಟ ಏನಾಯಿತು ಅಂದರೆ ನನಗೆ ಎಲ್ಲ ಜಂಟಿ ಆಯುಕ್ತರುಗಳು ಅಥವಾ ಆಯುಕ್ತರುಗಳು ನಮಗೆ ಒಳ್ಳೆ ಮಾರ್ಗದರ್ಶನ ಕೊಡ್ತಾಯಿದ್ರು, ನಮಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾಯಿದ್ರು. ಆ್ಯಂಡ್ ದೇ ಹ್ಯಾವ್ ಸಪೋರ್ಟೆಡ್ ಫಾರ್ ವಾಟ್ ಎವರ್ ದಿ ವೇ ವಿ ಹ್ಯಾವ್ ವರ್ಕ್ಡ್. ದೇರ್ ಆಫ್ಟರ್ ನಮಗೆ ಪ್ರಮೋಷನ್ ಬರುವಾಗ JC ಅಪೀಲ್ಸ್ ಆಗಿ ಫಸ್ಟ್ ಕೊಟ್ಟರು. ದೆನ್ ಅಡ್ಮಿನ್ನಲ್ಲಿ ನನಗೆ ಬೆಳಗಾಮಲ್ಲಿ ಕೊಟ್ಟರು. ದೆನ್ ಬೆಳಗಾಂ ಡಿವಿಷನಲ್ಲಿ ಕೆಲಸ ಮಾಡೋದು ಅವಕಾಶ ಸಿಕ್ತು. ಮತ್ತು ವಿಜಿಲೆನ್ಸ್ ಬ್ಯಾಂಗ್ಳೂರಲ್ಲಿ 5 ಡಿಸ್ಟ್ರಿಕ್ಟ್ ಇರೋ ಒಂದು ಸಣ್ಣ ಅವಕಾಶ ಸಿಕ್ತು. ಸೊ ದೆರ್ ವಾಸ್ ಇಂಟ್ರಡಕ್ಷನ್ ಆಫ್ GST ಡ್ಯೂರಿಂಗ್ 2017 ಬಂತು. ಸೊ ವಿ ವರ್ಕ್ಡ್ ವಿತ್ ಬೋತ್ ಆಸ್ ಎ ಅಕಾಡೆಮಿಕ್ ಪರ್ಸನ್ಸ್ ಆ್ಯಂಡ್ ಹೌ ಟು ಇಂಪ್ಲಿಮೆಂಟ್ ಎರಡು ರೀತಿಯಲ್ಲಿ ನಾವು ನೋಡಿದ್ದೀವಿ. And apart from that, our officers are also supported. So it was a learning period for GST. ನಮಗೆ ಎಜುಕೇಟಿಂಗ್ ಪೀರಿಯಡ್ ಅಂತ ಹೇಳ್ತಾ ಇದ್ರು. We used to go to all the dealers associations, tell them, including ನಿಮಗೆ ಗ್ರಾನೈಟ್ಸ್ ಅಸೋಸಿಯೇಷನ್, ಕೊಪ್ರಾ ಅಸೋಸಿಯೇಷನ್ಸ್ ಇಲ್ಲಿ, ಕೊಪ್ರಾ ಮಾರ್ಕೆಟಿಂಗ್ ಅಸೋಸಿಯೇಷನ್, APMCs, ಟಿಂಬರ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಎಲ್ಲರ ಹತ್ರ ಹೋಗಿ ನಾವು ವಾಟ್ ಈಸ್ ದಿ ಇಂಪಾರ್ಟೆನ್ಸ್ ಆಫ್ GST, ಹೌ ಇಟ್ ಈಸ್ ಟೆಕ್ನಾಲಜಿಕಲಿ ಡ್ರಿವನ್, how it will ease of doing business ಅಂತ ಎಲ್ಲ ಹೇಳಿ. Then after again I have got an opportunity to work in the administrative wing of the Bangalore Division 1, including the additional in charge of profession tax and minor acts. So thereafter from 2021 I was promoted as additional commissioner. ನನಗೆ 3.5 ವರ್ಷ ಲೀಗಲ್ ಅಫೇರ್ಸಲ್ಲಿ ಕೆಲಸ ಮಾಡುವ ಒಂದು ಸ್ವರ್ಣ ಅವಕಾಶ ಸಿಕ್ತು. So I was able to again learn a lot of things regarding jurisprudence, litigations, functionings of the appellate tribunals, high courts, Supreme Court.
ನಾವು ಎಲ್ಲ ರೀತಿಯ ಸುಪ್ರೀಂ ಕೋರ್ಟಲ್ಲಿ ಅಡ್ವೊಕೇಟ್ ಆನ್ ರೆಕಾರ್ಡ್ಸ್ ಇಲ್ಲಿ ಅಡ್ವೊಕೇಟ್ ಜನರಲ್ಸ್ ಅಡಿಷನಲ್ ಅಡ್ವೊಕೇಟ್ಸ್ ಮತ್ತು ಗೌರ್ಮೆಂಟ್ ಅಡ್ವೊಕೇಟ್ಸ್ ಇವ್ರ ಜೊತೆ ಮತ್ತು ಈವನ್ ಸರ್ಟನ್ ಟೈಮ್ಸ್ ನಮಗೆ ಜಡ್ಜಸ್ ಜೊತೆನೂ ಬ್ರೀಫಿಂಗ್ ಮಾಡೋದು ಒಂದು ಅವಕಾಶ ಸಿಕ್ಕಿದೆ. ಇದೆಲ್ಲ ನನ್ನ ಸೌಭಾಗ್ಯ ಅನ್ಕೊಳ್ತೀನಿ. ದೇರ್ ಆಫ್ಟರ್ ಐ ವಾಸ್ ಬೀನ್ ಗಿವನ್ ಎ ರೆಸ್ಪಾನ್ಸಿಬಲ್ ಪೋಸ್ಟ್ ಆಫ್ ಅಟ್ಕಾಮ್ HQ2. ಸೊ ಅಲ್ಲಿನೂ ನನಗೆ ಎಲ್ಲ ರೀತಿಯ ಸೌಕರ್ಯಗಳು ಕೊಟ್ಟರು. ವಿ ಕುಡ್ ಏಬಲ್ ಟು ಪ್ರಕ್ಯೂರ್ ಅರೌಂಡ್ 225 vehicles. We can able to what is called ಈ CG ಗ್ರೌಂಡ್ಸ್ ಮೇಲೆ ಅರೌಂಡ್ 150 ಮೆಂಬರ್ಗೆ ನಾವು ಇದು ಕೊಟ್ಟಿದ್ದೀವಿ. ಎಲ್ಲ ಡಿಪಾರ್ಟ್ಮೆಂಟ್ ಅವ್ರು ಕನ್ಸಿಡರ್ ಮಾಡಿ. ಸೊ ಅದೊಂದು ನಮ್ಮ ವಿಪುಲ್ ಬನ್ಸಲ್ ಸರ್ ಹ್ಯಾಸ್ ಸಪೋರ್ಟೆಡ್ ಮೀ ಲೈಕ್ ಎನಿಥಿಂಗ್ ಆ್ಯಂಡ್ CM ಸರ್ ಹ್ಯಾಸ್ ಕಮ್ ಆ್ಯಂಡ್ issued the government orders and appointment letters. ಅದೊಂದು ಇನ್ನೂ ಜನ ನಮಗೆ ನೆನಪಿಟ್ಕೊಂಡು ಫೋನ್ ಮಾಡ್ತಾರೆ. ದೇರ್ ಆಫ್ಟರ್ ದಿ ಫ್ಯಾಗ್ ಆ್ಯಂಡ್ ಐ ಹ್ಯಾವ್ ಬೀನ್ ಗಿವನ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ಡಿಸ್ಪೆನ್ಸಿಂಗ್ ವಿತ್ ದಿ SMR. ವಿ ಆರ್ ವರ್ಕಿಂಗ್ ಆನ್ ಇಟ್. ಸೊ ಫ್ರಮ್ ಸುಧೀರ್ ಕೃಷ್ಣ ಸರ್ ಟು ವಿಪುಲ್ ಬನ್ಸಲ್ ಸರ್, ಎವ್ರಿ commissioner has guided us. They have given esteemed instructions and guidance. Thereafter, all my batchmates have supported me in almost all ups and downs of my career, and association like SC/ST association, officers association, ellaru namma ottige, even C&D association, we work together. We try to resolve so many issues across the table, and I am thankful to the government, I am thankful to the KPSC, I am thankful to all our superiors for providing such a golden opportunity. Thank you. ಓಕೆ ರೆಡಿ. 1997ರಲ್ಲಿ ನಾವು ಇಲಾಖೆನ ಸೇರಿದ್ವಿ ನಿಜಾಮ್ ಜೊತೆಗೆ. ನಾನು ಬೇಸಿಕಲಿ ಫಿಸಿಕ್ಸ್ MSc ಮಾಡಿರೋದು. ಇದು ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಸೇರಿದಾಗ ಇದೆಲ್ಲ ಒಂಥರ ಹೊಸದು ನನಗೆ, ಈ ಕಾಮರ್ಸ್ ಸಬ್ಜೆಕ್ಟ್ ಎಲ್ಲ. ಪ್ರೊಬೇಷನರಿನ ನಾವು ಹುಬ್ಳಿ ಡಿವಿಷನಲ್ಲಿ ಮುಗಿಸಿದೆ 2 ವರ್ಷ. ಆಮೇಲೆ ಫಸ್ಟ್ ಪೋಸ್ಟಿಂಗು ಬೆಳಗಾಮಲ್ಲಿ ಸರ್ಕಲ್ ಆಫೀಸಲ್ಲಿದ್ದೆ. ಆನಂತರ ಬೆಂಗಳೂರಿಗೆ ಸರ್ಕಲ್ ಆಫೀಸಿಗೆ 9th ಸರ್ಕಲಲ್ಲಿ ಬಂದು ಕೆಲಸ ಮಾಡಿದೆ. ಆಮೇಲೆ ಎಲ್ಲೂ 17ನಲ್ಲಿ ಕೆಲಸ ಮಾಡಿದೆ. ಅದಾದಮೇಲೆ DC ಡೆಟ್ ಮ್ಯಾನೇಜ್ಮೆಂಟ್ ಲಾರ್ಜ್ ಟ್ಯಾಕ್ಸ್ ಪೇಯರ್ ಯೂನಿಟ್ ಅಂತ ಇತ್ತು, ಅಲ್ಲಿ ಕೆಲಸ ಮಾಡಿದೆ. LDU ಅಂತ ಇತ್ತು. ಅದಾದಮೇಲೆ DC ಎನ್ಫೋರ್ಸ್ಮೆಂಟ್ 3 ಸೌತ್ ಝೋನಲ್ಲಿ ಕೆಲಸ ಮಾಡಿದೆ. ಅದಾದಮೇಲೆ DC ಆಡಿಟ್ 1.2 ಹುಬ್ಳಿನಲ್ಲಿ ಕೆಲಸ ಮಾಡಿದೆ. ಅದಾದಮೇಲೆ DC ಆಡಿಟಲ್ಲಿ ಡಿವಿಷನ್ 1ನಲ್ಲಿ ಕೆಲಸ ಮಾಡಿದೆ. ಅದಾದಮೇಲೆ ಪ್ರೊಬೇಷನ್ ಆಗಿ JCE ಆಡಿಟಲ್ಲಿ ಕೆಲಸ ಮಾಡಿದೆ. ಅದಾದಮೇಲೆ ಡಿವಿಷನ್ 6ಅಲ್ಲಿ DGSTO ಆಗಿ ಕೆಲಸ ಮಾಡಿದೆ. ಅದಾದಮೇಲೆ JC ವಿಜಿಲೆನ್ಸ್ ಆಗಿ ಕೆಲಸ ಮಾಡಿದೆ. ಆಮೇಲೆ ಪ್ರಮೋಷನ್, ಆಮೇಲೆ ಒಂದು 6 ತಿಂಗಳು JC ಡಿವಿಷನ್ 5ಅಲ್ಲಿ ಕೆಲಸ ಮಾಡಿದೆ. ಆಮೇಲೆ ಅಡಿಷನಲ್ ಕಮಿಷನರ್ ಆಗಿ HQ2 ಆಗಿ ಗವರ್ನೆನ್ಸ್ ಆಗಿ, ಆಮೇಲೆ ಈಗ KITನಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಮೆಂಬರ್ ಆಗಿದ್ದೀನಿ. ಹೇಗೆ ಕೆಲಸ ಮಾಡಿದ್ದೀವಿ ನಾವು ಅಂದರೆ, ನಮ್ಮ ಮನಸ್ಸಿಗೆ ಏನೋ ಸರಿ ಅನಿಸಿದ್ದನ್ನ ಕೆಲಸ ಮಾಡಿದ್ದೀವಿ. ಅದು ಹಿಂತಿರುಗಿ ನೋಡಿದಾಗ ಕೆಲವು ಕೆಲಸಗಳು ಅಯ್ಯೋ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ಬೋದಾಗಿತ್ತು ಅಂತಲೂ ಅನಿಸುತ್ತೆ. ಇನ್ನು ಕಡೆ ಅಯ್ಯೋ ಈ ರೀತಿ ತಪ್ಪು ಮಾಡಿದ್ದೀನಪ್ಪ ನಾನು ಅಂತಲೂ ಅನಿಸುತ್ತೆ. ಇದು ಸಹಜ ಅನಿಸುತ್ತೆ. ಯಾಕಂದರೆ ಇವತ್ತೇ ಪ್ರಸ್ತುತ ಇರೋದು ನಾಳೆ ಪ್ರಸ್ತುತ ಇರಲ್ಲ, ನಾಳೆ ಇರೋದು ನಾಡಿದ್ದಿರೋದಿಲ್ಲ. ಎಲ್ಲದೂ ಕೂಡ ರಿಲೇಟಿವ್ ಆಗಿರುತ್ತೆ. ಆದರೆ ಕೆಲವು ಕೆಲಸನ ನಾನು ಎಸ್ಪೆಷಲಿ GST ಇಂಪ್ಲಿಮೆಂಟ್ ಆದಾಗ 2015ರಲ್ಲಿ ನಾನು ಆಡಿಟಿಂಗಲ್ಲಿ ಇಡೀ ರಾಜ್ಯದ ತುಂಬ ಓಡಾಡಿ ವರ್ತಕರಿಗೆ ಮತ್ತು ನಮ್ಮ ಅಧಿಕಾರಿಗಳಿಗೆ ನಾನು ಟ್ರೈನಿಂಗ್ ಕೊಟ್ಟಿದ್ದೀನಿ GST ಬಗ್ಗೆ. GST ಮೈಗ್ರೇಷನಲ್ಲಿ ನಮ್ಮ ಕರ್ನಾಟಕ ಇಡೀ ಇಂಡಿಯಾದಲ್ಲಿ ಮೊದಲನೇ ಸ್ಥಾನದಲ್ಲಿ ಬಂತು. ಅದಕ್ಕೆ ಕಾರಣ ಏನು ಅಂದರೆ, ನಾನು ಅದನ್ನ ಇನ್ಚಾರ್ಜಲ್ಲಿದ್ದೆ. ನಮ್ಮೆಲ್ಲ ಅಧಿಕಾರಿಗಳು ಭಾಳ ಚೆನ್ನಾಗಿ ಕೆಲಸ ಮಾಡಿರೋದ್ರಿಂದ ಅತಿ ಹೆಚ್ಚಿನ ಸಂಖ್ಯೆ ವ್ಯಾಪಾರಿಗಳು GSTಗೆ ಬೇಗ ಮೈಗ್ರೇಷನ್ ಆದರು. ಆಮೇಲೆ GST ಕೌನ್ಸಿಲ್ ಒಂದು IT ಕಮಿಟಿ ಅಂತ ಹೇಳಿ ಮಾಡಿತ್ತು. ಅದು ಇಡೀ ಎಲ್ಲ ರಾಜ್ಯಗಳಲ್ಲಿ GST ಇಂಪ್ಲಿಮೆಂಟೇಷನ್ ಸರಿಯಾಗಿ ಆಗ್ತಾ ಇದೆಯಾ, ಅದ್ರಲ್ಲಿ IT ರಿಕ್ವೈರ್ಮೆಂಟ್ ಏನಿದೆ, ಅದ್ರಲ್ಲಿ ನಮ್ಮ ಸಹಾಯ ಏನಾದರೂ ಬೇಕು ಅಂತ. ಅದರಲ್ಲಿ ಕೌನ್ಸಿಲ್ ನನಗೆ IT ಕಮಿಟಿ ಮೆಂಬರ್ ಆಗಿ ಕೂಡ ನನಗೆ ಅಪಾಯಿಂಟ್ಮೆಂಟ್ ಮಾಡಿತ್ತು. ನಾನು ಸುಮಾರು ಈ ಒಂದು 3 ವರ್ಷಗಳಲ್ಲಿ ಒಂದು 180 ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ 180 ಸ್ಥಳಗಳಲ್ಲಿ ಇಂಟ್ರಾಕ್ಷನ್ ಮೀಟಿಂಗ್ ಮಾಡಿಬಿಟ್ಟು GST ಸಸೂತ್ರವಾಗಿ ಇಂಪ್ಲಿಮೆಂಟ್ ಮಾಡಿದ್ದೀನಿ. ಆಮೇಲೆ ಈ ಡಿಪಾರ್ಟ್ಮೆಂಟಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ರಿವ್ಯೂ ಮಾಡೋದನ್ನು ಕೂಡ ನಾನಿದ್ದಾಗೇ ಪ್ರಾರಂಭ ಮಾಡಿದ್ದು. ಅದರಲ್ಲಿ ಮಿರ್ಜಾ ಅವರೇ ಫಸ್ಟು ಬೆಳಗಾಮಲ್ಲಿ ಅವರು DGSTO ಆಗಿದ್ದರು.
ಮಿರ್ಜಾ ಅವರೇ ಫಸ್ಟ್ ಮೀಟಿಂಗ್ ಅಟೆಂಡ್ ಆಗಿದ್ದು, ರಿವ್ಯೂ ಮಾಡಿದ್ದು. ಡಿ ಸಿ ಆಫೀಸಲ್ಲಿ ಹೋಗ್ಬಿಟ್ಟು ಡಿ ಸಿ ಆಫೀಸಲ್ಲಿ ಹೋಗ್ಬಿಟ್ಟು ಅವರು ಅಲ್ಲಿಂದ ಅಟೆಂಡ್ ಆಗಿದ್ರು. ಆಮೇಲೆ ಡಿವಿಷನ್ 6 ಇದ್ದಾಗ ಬಯೋಮೆಟ್ರಿಕನ್ನು ಕೂಡ ಇಂಪ್ಲಿಮೆಂಟ್ ಮಾಡಿದ್ದು ನಾನೇ ಪ್ರಥಮವಾಗಿ ಮಾಡಿದ್ದೀನಿ. ಆಮೇಲೆ ಕೋವಿಡ್ ಟೈಮಲ್ಲಿ ಒಂದು ಬೇಸರ ಅಂತ ಹೇಳಿದ್ರೆ, ನಮ್ಮ ವಿಜಿಲೆನ್ಸ್ ವಿಂಗಲ್ಲಿ ನಾನಿದ್ದೆ ಅವಾಗ, ಭಾಳ ಕಷ್ಟ ಆಯಿತು. ಒಂದು 3 ಜನ ಅಧಿಕಾರಿಗಳನ್ನು ಕಳ್ಕೊಂಡೆ. ಅದು ನನಗೆ ಭಾಳ ಒಂದು ಇವತ್ತು ಕೂಡ ಒಂಥರ ನೋವಾಗುತ್ತೆ. ಎಷ್ಟು ಒಳ್ಳೆಯ ಒಂದು ಟ್ರೀಟ್ಮೆಂಟ್ ಕೊಡಿಸಿದ್ರು ಕೂಡ ನಾವು ಅವರಿಗೆ ಉಳಿಸ್ಕೊಳ್ಲಿಕ್ಕೆ ಆಗಲಿಲ್ಲ. ಅದೊಂದು ಬೇಸರದ ಸಂಗತಿ. ವಿಜಿಲೆನ್ಸಲ್ಲಿದ್ದಾಗ ಒಂದು ಹೊಸ ಥರದ ಕೆಲಸಗಳನ್ನು ಭಾಳಷ್ಟು ಮಾಡಿದ್ದೀವಿ. ಕೆಲವನ್ನ ನಾವು ಯಾವತ್ತೂ ಹೇಳ್ಕೊಂಡಿಲ್ಲ, ಕೆಲವರು ಗಮನಿಸಿದ್ದಾರೆ, ಕೆಲವರು ಗಮನಿಸಿಲ್ಲ. ಆಮೇಲೆ HQ2 ಆಗಿ ಬಂದಾಗ ಮಾಡಿರೋ ಇಂಪಾರ್ಟೆಂಟ್ ನನಗೆ ಸಮಾಧಾನ ಆಗಿರೋದೇನೆಂದರೆ, SDAಗಳಿಗೆ ಪ್ರಮೋಷನ್ ಆಗಿದೆ. ಭಾಳ ವರ್ಷದಿಂದ ಪಾಪ ಅವರು ಭಾಳ ಬೇಸರದಲ್ಲಿದ್ದರು. ಒಂದು ಕೇಸ್ AK ರಮೇಶ್ ಕೇಸ್ ಅಂತ ಹೇಳಿ ಅದು ಪೆಂಡಿಂಗ್ ಹೋಗ್ಬಿಟ್ಟಿತ್ತು. ಅದನ್ನು ಸಂಪೂರ್ಣ ಪ್ರಯತ್ನ ಮಾಡಿ ಆ ಕೇಸನ್ನು ಏನು ಡಿಸ್ಪೋಸ್ ಮಾಡಿಸಿ ಅದೆಲ್ಲ ಸೀನಿಯಾರಿಟಿ ಲಿಸ್ಟ್ ಮಾಡಿ ಅವರಿಗೆ ಪ್ರಮೋಷನ್ ಆಗೋದಕ್ಕೆ ಅನುಕೂಲ ಮಾಡಿಕೊಡ್ತೀವಿ. ಅದು ನಮಗೆ ಭಾಳ ಒಂದು ಸಮಾಧಾನ ತರುವಂಥ ವಿಚಾರ. ಆಮೇಲೆ ಈ ಗೌರ್ಮೆಂಟ್ ಸರ್ಕಾರ ಆದಮೇಲೆ ಕೂಡ ಏನೇನು ಕಮಿಷನ್ ಕೆಲಸ ಕೊಟ್ಟಿದ್ದಾರೆ ಮಾಡಿದೆ. ನನ್ನ ಮುಂದೆ ಅಂತಲ್ಲ, ಇನ್ನೂ ನಾನು ಹೇಳ್ಕೋಬೇಕು ಅಂದರೆ GST ಬಂದ ಮೇಲೆ ಫಸ್ಟ್ ಅರೆಸ್ಟ್ ಆಗಿರೋದು ಕೇಸನ್ನು ಐಡೆಂಟಿಫೈ ಮಾಡಿಕೊಟ್ಟಿದ್ದು ನಾನೇ. ಡಿವಿಷನ್ 6 ನಾನು DGST ಇದ್ದೆ. ಅದನ್ನು ಅರೆಸ್ಟ್ ಆಗಿದ್ದು ಕೂಡ ನಾನೇ ಕೊಟ್ಟಿದ್ದ ಕೇಸು. ಅದಾದಮೇಲೆ ಸರ್ವೀಸಸ್ಸಲ್ಲಿ ಒಂದು ಕೇಸನ್ನು ಫಸ್ಟ್ ಟೈಮ್ ಇನ್ ಇಂಡಿಯಾ, ಅದು ಆ್ಯಕ್ಚುಲಿ ಆಗಿ ಸರ್ವೀಸಸಲ್ಲಿ ಫ್ರಾಡ್. ಅದನ್ನು ಕೂಡ ಡಿವಿಷನ್ 5 JC ಅವ್ರು ಸರ್ ಇದು ಯಾಕೋ ಡೀಲರ್ ಬಗ್ಗೆ ಅನುಮಾನ ಬರ್ತಾ ಇದೆ ಅಂತ ನಮ್ಮ ಹತ್ರ ತಗೊಂಡ್ಬಂದ್ರು. ನಾನು ಆ್ಯಕ್ಚುಲಿ HQ2 ಇದ್ದೆ, ಬಟ್ ಕಮಿಷನ್ ಹೇಳಿದ್ರು ಅಂತ ಹೇಳಿ ಈ ಫೇಕ್ ರಿಜಿಸ್ಟ್ರೇಷನಲ್ಲಿ ನಾನು ಅಸಿಸ್ಟ್ ಮಾಡ್ತಾ ಇದ್ದೆ. ರಂಗನಾಥ್ ಹೇಳಿದೆ, ಇಲ್ಲಿ ನೀವು ಸ್ವಲ್ಪ ಅನಲೈಸ್ ಮಾಡೋಣ ಅಂತ. ಇಲ್ಲ ಸರ್, ನಾನು ರಜಾ ಹಾಕಿದ್ದೀನಿ, ಬಂದೇನು ಮಾಡೋಣ. ನಾನು ಸುಮ್ಮನೆ ಇರಲಿಲ್ಲ, ನಾನು ಕುತ್ಕೊಂಡು ಅನಲೈಸ್ ಮಾಡಿ ಆಮೇಲೆ ಕೊಪ್ಪಳದಲ್ಲಿ ಒಂದು ರಿಜಿಸ್ಟ್ರೇಷನನ್ನು ಟ್ರೇಸ್ ಮಾಡಿ ಮೂಲ ಅಲ್ಲಿ ಯಾರಿಗೋ ಹೇಳ್ಬಿಟ್ಟು ಅಲ್ಲಿ ಮಾಹಿತಿ ತಗೊಂಡಾಗ ಅವನು ಸತ್ತೋದರ ಹೆಸರಿನಲ್ಲಿ ಅಗ್ರಿಮೆಂಟ್ ಮಾಡಿಸಿದ್ದೆ. ಸೊ ಅಲ್ಲಿಂದ ಅದು ಬಳ್ಳಾರಿಗೆ ಹೋಯಿತು. ಬಳ್ಳಾರಿನಲ್ಲಿ ನೋಡಿದಾಗ ಅಲ್ಲಿ ಯಾರೋ ಹೀಗೆ ನಮ್ಮ ಆಫೀಸರ್ಸಿಗೆ ಕಳಿಸ್ಬಿಟ್ಟು ಫೋಟೋ ಗೀಟೋ ಎಲ್ಲ ತೊಗೊಂಡು ಆ ಮನೆ ಯಾವ್ದಿದೆ ಅಂತ ನೋಡಿ. ಆಮೇಲೆ ಅನೀಸ್ ಮೇಡಮ್ ಇದ್ದರು, ಅವರಿಗೆ ಕೊಟ್ವಿ ನಾವು. ಅನೀಸ್ ಮೇಡಮ್ ಅವರು ಭಾಳ ಚೆನ್ನಾಗಿ ಎಲ್ಲ ರಿಕಿ ಮಾಡಿಬಿಟ್ಟು ಯಾವ್ಯಾವ ಅಪಾರ್ಟ್ಮೆಂಟಲ್ಲಿ ಓಡಾಡ್ತಾರೆ ಅಂತ ಹೇಳಿ ಅದೊಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಾಚರಣೆ ಮಾಡಿ ಒಂದು 400 ಕೋಟಿ ಅಲ್ಲಿವರೆಗೆ ಗೂಡ್ಸಲ್ಲಿ ಏನು ಸಪ್ರೇಷನ್ನು, ಫೇಕ್ ಇನ್ವಾಯ್ಸಸ್ಸು ಎಲ್ಲ ನೋಡ್ತಾ ಇದ್ವಿ. ಸರ್ವೀಸಸ್ಸಲ್ಲಿ ಫೇಕ್ ಇನ್ವಾಯ್ಸ್ ನೋಡಿದ್ದು ಅದೇ ಫಸ್ಟು. ಆ ಕೇಸಲ್ಲೂ ಕೂಡ ಅರೆಸ್ಟ್ ಆಗಿ ಭಾಳಷ್ಟು ಜನ ಅರೆಸ್ಟ್ ಆಗಿ ನಡೀತಾ ಇದೆ. ಶಿಜು ನಾಯರ್ ಕೇಸಲ್ಲಿ ಅದಕ್ಕೂ ಕೂಡ ಮೂಲ ಕಾರಣ ನಾನೇ ಅದನ್ನು ಅನಲೈಸ್ ಮಾಡಿ ಕೊಟ್ಟಿರೋದು. ಆ ರೀತಿ ಸಮಾಧಾನ ಇದೆ. ಆಮೇಲೆ ಹೈಕೋರ್ಟ್ ಫಸ್ಟ್ ಟೈಮ್ ನಾವು ಮಾಡಿದ್ದು ಅಂದರೆ ಟ್ರಾಫಿಕ್ಕಲ್ಲಿರೋ CCTV ಕ್ಯಾಮ್ರಾ, ಟ್ರಾಫಿಕ್ ಪೊಲೀಸ್ ಆಗಿರ್ತಕ್ಕಂಥ ಕ್ಯಾಮ್ರಾಗಳಲ್ಲಿರ್ತಕ್ಕಂಥ ಎವಿಡೆನ್ಸನ್ನು ತಗೊಂಡು ನಾವು ಹೈಕೋರ್ಟಲ್ಲಿ ಇದನ್ನು ಪ್ರೊಡ್ಯೂಸ್ ಮಾಡಿ ನಾವು ಕೇಸ್ಗಳನ್ನು ಗೆದ್ದಿದ್ದೀವಿ. ಅಂದರೆ ರಿವಿಷನ್ ಮಾಡಿರೋಂಥ ಕೇಸ್ಗಳು ಗೆದ್ದಿದ್ದೀವಿ. ಆಮೇಲೆ ಟ್ವಿಟರ್ ಅಕೌಂಟು ಕೂಡ ನಮ್ಮ ಡಿಪಾರ್ಟ್ಮೆಂಟದು ಅಕೌಂಟನ್ನು ಓಪನ್ ಮಾಡಿದ್ದು ಶ್ರೀಕರ್ ಅವ್ರ ಟೈಮಲ್ಲಿ ನಾನೇ ಅದನ್ನು ಮಾಡಿದ್ದು. ನನ್ನ ಹೆಸರಲ್ಲೇ ಇತ್ತು. ಆಮೇಲೆ ಅದನ್ನು ಗ್ರ್ಯಾಜುಯಲಿ ಯಾರ್ಯಾರು ಬಂದರೂ ಅವರಿಗೆ ಪಾಸ್ಆನ್ ಮಾಡಿದ್ವಿ. ಆಮೇಲೆ ಈ ಟ್ರಾನ್ಸಿಷನ್ ಕ್ರೆಡಿಟಲ್ಲೆಲ್ಲ ಪ್ರಾಬ್ಲಮ್ ಆಗಿತ್ತು. ಅದಕ್ಕೂ ಕೂಡ ನಾನು ನೋಡಲ್ ಆಫೀಸರ್ ಆಗಿ ಇಡೀ ಸ್ಟೇಟಲ್ಲಿ ನಮ್ಮ ಭಾಳಷ್ಟು ಜನ ವ್ಯಾಪಾರಸ್ಥರಿಗೆ ಹೆಲ್ಪ್ ಮಾಡಿದ್ದೀನಿ. ಎಲ್ಲ ಇನ್ನೂ ಭಾಳಷ್ಟು ಕೆಲಸ ಇದೆ. ಬಟ್ ಏನಪ್ಪ ಅಂದರೆ ಒಂದು ಸಮಾಧಾನ ಇದೆ. ನನಗೇನು ಅನಿಸಿದ್ದೀನಿ ಅದನ್ನು ಮಾಡಿದ್ದೀನಿ. ನಾನು ಸಾಮಾನ್ಯವಾಗಿ ನನ್ನ ಮನಸ್ಸಿಗೇನು ಕನ್ವಿನ್ಸ್ ಆದರೆ ಕೆಲಸ ಮಾಡ್ತಾಯಿದ್ದೆ. ಬಟ್ ಯಾವುದೇ ಒತ್ತಡಕ್ಕೆ, ಯಾವುದೇ ರಾಜಕಾರಣಿಗಳಿರಲಿ, ಯಾವುದೇ ಒತ್ತಡಕ್ಕೆ ನಾನೇನು ಮಡಿತಾ ಇರಲಿಲ್ಲ. ಅದು ನನ್ನ ನೇಚರ್. ಅದು ನಮ್ಮ ದೊರೆಯವರಿಗೂ ಗೊತ್ತಿದೆ, ಎಲ್ಲರಿಗೂ ಕೇಳ್ತಾ ಇದ್ದೆ. ಬಟ್ ಏನು ಕೆಲಸ ಮಾಡೋದಿದ್ರು ನನಗೇನು ಸರಿ ಅನಿಸುತ್ತೆ ಅದನ್ನೇ ಮಾಡ್ತಾಯಿದ್ದೆ. ಕಮಿಷನ್ ಹೇಳಿರ್ಬೋದು ಅಥವಾ ಇನ್ನೊಂದು ಉನ್ನತಾಧಿಕಾರಿಗಳು ಹೇಳಿರ್ಬೋದು, ಮಂತ್ರಿಗಳು ಹೇಳಿರ್ಬೋದು, ಆ ರೀತಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ನಾನು. ಕೆಲವು ಟೈಮ್ ನಮ್ಮ ಕೆಲಸನ ನಾನು ಈ ಕೆಲಸ ಇವತ್ತೇ ಫಸ್ಟ್ ನಾನು ಹೇಳ್ತಾ ಇರೋದು, ಇವೆಲ್ಲ ಕೆಲಸ ನಾವು ಮಾಡಿದ್ದೀವಿ ಅಂತ. ಇದು ಇಷ್ಟು ಭಾಷಣಗಳಲ್ಲಿ ಮಾಡಿರೋದ್ರೂ ಕೂಡ ಅದು ನಮ್ಮ ದೊರೆಯವರ ಆತ್ಮೀಯತೆ ಅವ್ರಿಗೆ ಗೊತ್ತಿದೆ ನಾವು ಏನೇನು ಮಾಡಿದ್ದೀವಿ ಅಂತೇಳಿ. ಹಂಗಾಗಿ ಹೇಳ್ತಾ ಇದ್ದೀನಿ. ಕೆಲವು ಟೈಮ್ ನಮ್ಗೆ ಏನಾಗುತ್ತೆ ಸರ್ವೀಸಲ್ಲಿ, ಕೆಲವು ಟೈಮ್ ರೆಕಗ್ನಿಷನ್ ಇರುತ್ತೆ ನಾವು ಮಾಡಿರೋ ಕೆಲಸದಲ್ಲಿ, ಇನ್ನು ಕೆಲವು ಟೈಮಲ್ಲಿ ರೆಕಗ್ನಿಷನ್ ಇರಲ್ಲ. ಅದನ್ನೇನು ನೋಡೋದಿಲ್ಲ. ಇಟ್ಸ್ ಅ ಪಾರ್ಟ್ ಆಫ್ ಗೇಮ್. ನಾವೇನಿದ್ರು ಕೆಲಸಕ್ಕೆ ಬಂದವರು, ಕೂಲಿಗೆ ಬಂದವರು ಅಂತ ಹೇಳ್ತೀವಲ್ಲ ನಾವು, ಅದೇ ಕೂಲಿಗೆ ಬಂದಿದ್ದೀವಿ. ನನಗೆ ಸಮಾಧಾನ ಆಗಿದ್ದೀನಿ, ಕೆಲಸ ಮಾಡಿದ್ದೀನಿ. ಅದ್ರ ಒಂದು ನನಗೇನು ಸಮಾಧಾನ ಇದೆ ಅಂದರೆ, ನಾನು ಯಾವುದೇ ನನ್ನ ಹೈಯರ್ ಅಥಾರಿಟೀಸ್ಗೆ ಯಾವತ್ತೂ ನಾನು ಸುಳ್ಳು ಹೇಳಿಲ್ಲ. ನಾನು ಎನ್ಫೋರ್ಸ್ಮೆಂಟಿಗೆ ಹೋದಾಗ ನನ್ನನ್ನು ಐಡೆಂಟಿಫೈ ಮಾಡಿ ಹರೀಶ್ ಗೌಡರು ಅದನ್ನು ಪೋಸ್ಟಿಂಗ್ ಕೊಡಿಸಿದ್ರು. ಗವರ್ನರ್ ಆಡಳಿತ ಇತ್ತು ಅವಾಗ.
ಅವಾಗ 7 ಜನ ನಾನು IAS ಅವ್ರ ಜೊತೆಗೆ ವರ್ಕ್ ಮಾಡಿದ್ವಿ. ಮೊದಲು ಹೋದಾಗ ದಯಾಶಂಕರ್ ಅವರಿದ್ದರು. ದಯಾಶಂಕರ್ ಆದಮೇಲೆ ಪ್ರಭಾಕರಪ್ಪ ಅಂತ ಬಂದರು. ಪ್ರಭಾಕರಪ್ಪನವ್ರು ಆದಮೇಲೆ ಮೀನಾ ಸರ್ ಬಂದರು. ಅದಾದಮೇಲೆ ಗೋವಿಂದರಾಜ್ ಸರ್ ಬಂದರು. ಅದಾದಮೇಲೆ ಸುಬೋಧ್ ಯಾದವ್ ಸಾಹೇಬರು ಬಂದರು. ಇನ್ ಬಿಟ್ವೀನ್ ಅವ್ರು ಹೋದಾಗ ಇನ್ನೊಂದು 2 ಜನ ಇನ್ಚಾರ್ಜ್ ಆಫೀಸರ್ಸು ಕೂಡ ಇದ್ದರು. ಆದರೂ ಕೂಡ ನನಗೆ ಅಲ್ಲಿ ಏನಿದೆ ಅಂತ ಹೇಳಿದ್ರೆ, ನನಗೆ ಇನ್ಚಾರ್ಜ್ MCP ಇನ್ಚಾರ್ಜ್ ಇದ್ದೆ ನಾನು DC-ನಲ್ಲಿ. ಫಸ್ಟು ಹೆಸರು ಕೇಳೋದು ಸೌತ್ ಝೋನಲ್ಲಿ ಅದೇ ಪೋಸ್ಟು, ಹೆಸರು ಕೇಳೋದೇ ಆ ಪೋಸ್ಟು. ಆದರೂ ಕೂಡ ನಾನು ಅದನ್ನು ಭಾಳ ಖುಷಿಯಾಗಿ ಎಲ್ಲರ ಜೊತೆಗೂ ಒಳ್ಳೆಯ ಸಂದರ್ಭ ಏನು ರಿಲೇಷನ್ ಇಟ್ಕೊಂಡು ಕೆಲಸ ಮಾಡಿದ್ದೀನಿ. ನಡೀತಾ ಇರುತ್ತೆ. ಇನ್ನೇನಿದೆಯಲ್ಲ, ಇದು ಎಲ್ಲಿ ಆಗ್ತಾರೆ ಅಲ್ಲಿಗೆ ಹೋಗಬೇಕು. ನಾವು ಇಷ್ಟಪಟ್ಟಿದ್ದೇ ಪೋಸ್ಟ್ ಸಿಗುತ್ತೆ ಅಂತಲ್ಲ. ಕೆಲವು ಟೈಮ್ ರೆಕಗ್ನೈಸ್ ಆಗುತ್ತೆ, ಕೆಲವು ಟೈಮ್ ರೆಕಗ್ನೈಸ್ ಆಗಿಲ್ಲ. ಎನಿಯೋ ಈ ಒಂದು ನಮ್ಮಲ್ಲಿ ಈ ಹಂಚ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟರು ನಮ್ಮ ದೊರೆಯವರಿಗೆ ನಾನು ಸಂಪೂರ್ಣ ಋಣಿಯಾಗಿರ್ತೀನಿ. ಯಾಕಂದರೆ ಇಷ್ಟು ಮಾತು ನಾನು ಎಲ್ಲಿ ಯಾವ ಫಂಕ್ಷನಲ್ಲೂ ಕೂಡ ಮಾತಾಡಿಲ್ಲ. ನಾನು ಯಾವತ್ತೂ ಕೂಡ ನಾನು ಆ ಕೆಲಸ ಮಾಡಿದೆ, ಈ ಕೆಲಸ ಮಾಡಿದೆ ಅಂತ ಹೇಳ್ಕೊಂಡಿಲ್ಲ. ಈವನ್ ಈಗೇನು ಕೌನ್ಸಿಲಿಂಗ್ ಮಾಡಬೇಕು ಅಂತ ಹೊರಟಿದಲ್ಲ, ಅದರದ್ದನ್ನು ಯಾವ್ಯಾವ ಪ್ಯಾರಾಮೀಟರ್ ತೊಗೊಳ್ಬೇಕು ಅಂತ ಮಾಡಿದ್ದು ಕೂಡ ನಾನೇ MLA-ನಲ್ಲಿ ಅದನ್ನು ಮಾಡಿದ್ದೀನಿ. ಅದರಲ್ಲೂ ಕೂಡ ಕೆಲಸ ಆಗಿದೆ. ಈಗ ಅದನ್ನೇನು ಗೆಜೆಟ್ ಆಗಿದೆಯಲ್ಲ, ಅದನ್ನು ಕೆಲಸ ಮಾಡಿರೋದ್ರಲ್ಲಿ ನಾನೇ ಮಾಡಿದ್ದು. ನನಗೆ ಸಂಬಂಧ ಇಲ್ಲದೆ ಇದ್ರೂ ಕೂಡ ಅದನ್ನು ನಾನು ಮಾಡಿದ್ದೆ. ಸೊ ಇದು ಹೇಳಿ ಡಿಪಾರ್ಟ್ಮೆಂಟಿಗೆ ಮತ್ತೆಲ್ಲರಿಗೂ ನನಗೇನು ಸಹಾಯ ಮಾಡಿದ್ದಾರೆ ಎಲ್ಲರಿಗೂ ಹೊಂದಿಸ್ತಾನೆ. ಥ್ಯಾಂಕ್ ಯು ಸರ್. ಈಗ ಅವುಗಳಿಬ್ಬರು ಕೂಡ 97 ಬ್ಯಾಚಸ್ ಸೇರಿಕೊಂಡ್ರೆ AC-ಗಳಾಗಿರಿ, DC-ಗಳಾಗಿರಿ, ಮತ್ತು ಜಾಯಿಂಟ್ ಕಮಿಷನರ್, ಅಡಿಷನಲ್ ಕಮಿಷನರ್ ಆಗಲಿ ನಾನಾ ರೀತಿ ಪೋಸ್ಟ್ಗಳಲ್ಲಿ ಬಂದ್ರಿ. ಎಲ್ಲೂ ಕೂಡ ತಾವುಗಳು ನಾನು ಅಡಿಷನಲ್ ಕಮಿಷನರು ಅಂತ ನಾನು ಹೇಳ್ಕೊಂಡು ಹೋಗಿದ್ದು, ಮತ್ತು ಆಫೀಸರ್ಸು ಮತ್ತು ಸ್ಟಾಫ್ಗಳ ಮಧ್ಯೆ ಒಂದು ತಾರತಮ್ಯದಿಂದ ನೋಡೋದು ನಾವೆಲ್ಲೂ ನೋಡಿಲ್ಲ ಸರ್. ಮತ್ತು ನಾವು ತಾವುಗಳು ಎಕ್ಸಿಕ್ಯೂಟಿವ್ ಆಗಿದ್ದ ಕೂಡ ನಮ್ಮ ಅಸೋಸಿಯೇಷನ್ ಅವಾರ್ಡ್ಗಳನ್ನ ತರ್ತಾ ಇದ್ವಿ, ಖುಷಿಯಿಂದ ಮಾಡಿಕೊಟ್ಟಿದ್ದೀವಿ ಸರ್. ನಾವೆಲ್ಲ ಯಾವತ್ತೂ ಮರೆಯೋದಿಲ್ಲ. ಹಾಗಾಗಿ ತಮ್ಮ ನಿವೃತ್ತಿ ಜೀವನ ಸುಖಕರವಾಗಿರಬೇಕು ಅನ್ನೋದೇ ನಮ್ಮ ಸಂಘದ ಆಶಯ. ಕೂಡ ಒಳ್ಳೆಯದಾಗಲಿ ಅಂತ ನಾವು ಬಯಸ್ತೀವಿ ಸರ್. ಥ್ಯಾಂಕ್ ಯು. ಶುಭ ಮಧ್ಯಾಹ್ನ. ಎಂದಿನಂತೆ ಇವತ್ತು ಜೂನ್ ಮಾಸದಲ್ಲಿ 2026ರಲ್ಲಿ ನಿವೃತ್ತರಾಗಿದ್ದ ನಮ್ಮ ಇಲಾಖೆಯ ಹಿರಿಯ ಅಧಿಕಾರಿಗಳನ್ನ ಸಿಬ್ಬಂದಿಗಳನ್ನ ಗೌರವಿಸ್ತಕ್ಕಂಥ ಕಾರ್ಯಕ್ರಮ. ನಮ್ಮ ವಾಣಿಜ್ಯ ತೆರಿಗೆ ಇಲಾಖೆ ಕಳೆದ 2-3 ದಶಕಗಳಿಂದ ಸೇವೆ ಸಲ್ಲಿಸ್ತಾ ತಮಗೆ ತಮ್ಮದೇ ಆದ ರೀತಿಯಲ್ಲಿ ಇಲಾಖೆಗೆ ಕೊಡುಗೆ ಕೊಟ್ಟಂತ ಹಿರಿಯರು ಅವರ ಒಂದು ಗುರುತನ್ನು ಮೂಡಿಸಿ ಹೋಗ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡಿ ಇಲಾಖೆಯ ಬೆಳವಣಿಗೆಯಲ್ಲಿ ತಮ್ಮದೇ ಆದ ಕೊಡುಗೆ ಕೊಟ್ಕೊಳ್ತಾ ಇರ್ತಕ್ಕಂಥ ಹಿರಿಯರಿಗೆ ಗೌರವಿಸಬೇಕಾಗಿರೋದು, ಅವರ ಕೊಡುಗೆಯನ್ನು ಸ್ಮರಿಸಿಕೊಳ್ಬೇಕಾಗಿರೋದು ನಮ್ಮ ಆದ್ಯ ಕರ್ತವ್ಯ ಅಂತ ಭಾವಿಸಿಕೊಂಡು ವಾಣಿಜ್ಯ ತೆರಿಗೆ ಇಲಾಖೆ SC/ST ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಅವರಿಗೆ ಇವತ್ತು ಗೌರವ ಮತ್ತು ಸನ್ಮಾನ ಇಟ್ಕೊಂಡಿದ್ದೀವಿ. ಅದೊಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ತಮಗೆಲ್ಲರಿಗೂ ಕೂಡ ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾ ಇದ್ದಾರೆ. ದೊಡ್ಡದೊಂದು ಚಪ್ಪಾಳೆ ಕೊಡಿ ಸರ್.
ಇವತ್ತು ನಿವೃತ್ತರಾಗ್ತಕ್ಕಂಥಲ್ಲಿ ನಮ್ಮ ಅತ್ಯಂತ ಹಿರಿಯರು, ನಮಗೆ ಮಾರ್ಗದರ್ಶಕರು ಮತ್ತು ಇಲಾಖೆಗೆ ಬಹಳ ದೊಡ್ಡ ಕೊಡುಗೆ ಕೊಟ್ಟಿದ್ದವರು ನಮ್ಮ ಗೌರವಾನ್ವಿತ ಮಿರ್ಜಾ ಅಹಮದುಲ್ಲಾ ಸಾಹೇಬರು ಅವರಿಗೆ ಅತ್ಯಂತ ಪ್ರೀತಿಯ ಸ್ವಾಗತ ಕೊಡ್ತಾರೆ. ಹಾಗೆಯೇ ಮತ್ತೊಬ್ಬ ಹಿರಿಯ ಅಪರಾಯಿತರು ಶ್ರೀಯುತ ಬಸವರಾಜ್ ಸರ್ ಅವರಿಗೆ ಅತ್ಯಂತ ಪ್ರೀತಿಯ ಸ್ವಾಗತ. ಅವ್ರನ್ನ ಗೌರವಿಸಬೇಕಂತೇಳಿ ಅತ್ಯಂತ ಪ್ರೀತಿಯಿಂದ ಬಂದಿರ್ತಕ್ಕಂಥ ನಮ್ಮ ಅಧಿಕಾರಿಗಳ ಸಂಘದ ಅಧ್ಯಕ್ಷರಾದ ಶ್ರೀಯುತ ರಮೇಶ್ ಕುಮಾರ್ ಸರ್ ಅವರಿಗೆ ಅತ್ಯಂತ ಪ್ರೀತಿಯ ಸ್ವಾಗತ. ಹಾಗೆಯೇ ತಮ್ಮ ಒಡನಾಡಿಗಳಿಗೆ ನಾನು ಶುಭಾಶಯ ತರಿಸಬೇಕು, ಸನ್ಮಾನಿಸಬೇಕಂತ ಬಂದಿರ್ತಕ್ಕಂಥ ಶ್ರೀಯುತ ಪದ್ಮಾಕರ್ ಹಾರ್ಬೇಕಳ್ಳಿ ಸಾರಿಗೆ ಇವತ್ತು ನಿವೃತ್ತರಾಗ್ತಾ ಇರ್ತಕ್ಕಂಥವರಲ್ಲಿ ಬಹಳ ಮುಖ್ಯವಾಗಿ ಶಿವಪ್ರಕಾಶ್ ಸಾಹೇಬರು ಬರಬೇಕಂತ ಜಾಣಕರ ಅನ್ಕೊಂಡಿದ್ದೀನಿ. ಅವರ ಅನುಪಸ್ಥಿತಿಯಲ್ಲಿ ಕೂಡ ಅವರಿಗೆ ಅತ್ಯಂತ ಗೌರವದಿಂದ ನಾನು ಸ್ವಾಗತ. ಹಾಗೆ ವಾಣಿಜ್ಯ ಜಂಟಿ ಆಯುಕ್ತರ ಶ್ರೀಯುತ ಎಸ್ ಶಿವಪ್ಪ ಸಾಹೇಬರು ಬಂದಿದ್ದಾರೆ, ಬರ್ತಾರೆ ಅನ್ಸುತ್ತೆ, ಅವ್ರಿಗೊಂದು ಸ್ವಾಗತ ಕೊಡ್ತಾರೆ. ಹಾಗೆ ಉಪಾಯುಕ್ತ ಅಂತ ಶ್ರೀ ಗೀತಾ ಕರುಣಾಕರ ಬಾಬು ಮೇಡಮ್ ಅತ್ಯಂತ ಗೌರವ. ಹಾಗೆ ನಮ್ಮ ನೆಚ್ಚಿನ ಸಹಾಯಕ ಆಯುಕ್ತರು ಶ್ರೀಯುತ MB ಶಶಿಧರ್ ಸಾಹೇಬರು ಬಂದಿದ್ದಾರೆ, ಅವ್ರಿಗೆ ಅತ್ಯಂತ ಹಾಗೆ ಮತ್ತೊಬ್ಬ ಸಹಾಯಕ ಆಯುಕ್ತರು ಸತೀಶ್ ಸರ್ ಬಂದಿದ್ದಾರೆ. ಸತೀಶ್ ಅವರು ಬಂದಿದ್ದಾರೆ. ಬಹಳ ಪ್ರೀತಿಯ ವಾಣಿಜ್ಯಕ್ಕೆ ಅಧಿಕಾರಿಗಳು ಶ್ರೀಯುತ HV ಮೂರ್ತಿ ಅವರು ಬಂದಿದ್ದಾರೆ. ಹೆಚ್ಚುವರಿ ಮೂರ್ತಿ ಅವರು. ಹಾಗೆಯೇ ಮತ್ತೊಬ್ಬ ವಾಣಿಜ್ಯ ಅಧಿಕಾರಿಗಳು ತಿಪ್ಪೇಸ್ವಾಮಿ ಸರ್ ಬಂದಿದ್ದಾರೆ. ತಿಪ್ಪೇಸ್ವಾಮಿ ಅವರಿಗೆ. ಹಾಗೆಯೇ ಸೋಮವಾರ ಸಾಹೇಬರು ಇದಕ್ಕೆ ಬಂದಿದ್ದಾರೆ. ನಿಮಗೆ ಅತ್ಯಂತ ಪ್ರೀತಿಯ ಸ್ವಾಗತ ಸರ್. ನಾನು ಆತ್ಮೀಯಗಳಿಗೆ ಹಾಗೆ ವಾಣಿಜ್ಯರಿಗೆ ಪರಿವೀಕ್ಷಕರ ನೋಡುತ್ತಿರುವಂತಹ ಶ್ರೀಯುತ CN ಸುರೇಶ್ ಅವರು ಬಂದಿದ್ದಾರೆ. ಅವರಿಗೆ ಅತ್ಯಂತ ಗೌರವ ಸ್ವಾಗತ. ಮತ್ತೊಬ್ಬ ಪರಿವೀಕ್ಷಕ ಶ್ರೀಯುತ SR ಪ್ರಕಾಶ್ ಅವರು ಬಂದಿದ್ದಾರೆ. ದಯಮಾಡಿ ಮತ್ತೊಬ್ಬರು P ಚಂದ್ರಶೇಖರ್ ಅತ್ಯಂತ ಗೌರವ ಸ್ವಾಗತ. ನಮ್ಮ ಹಿರಿಯ ವಾಹನ ಚಾಲಕರಾದ ಇಮ್ತಿಯಾಜ್ ಅವರು ಬಂದಿದ್ದಾರೆ ಅಂತ ಅನ್ಕೋತೀನಿ, ಬರ್ತಾರೆ ಜನ ಅಂತ ಅನ್ಕೋತೀನಿ. ಅವರ ಅನುಪಸ್ಥಿತಿಯಲ್ಲಿ ಅವರು ಕೂಡ ಸ್ವಾಗತ ಕೊಡ್ತಾ ಇದ್ದಾರೆ. ನಮ್ಮ ಇಲಾಖೆಯಲ್ಲಿ ಸೇವಿಸಿರ್ತಕ್ಕಂಥ ಪತ್ತಮ್ಮನವರು ಡಿ ಗ್ರೂಪ್ನವರು ಬಂದಿದ್ದಾರೆ ಇಲ್ಲ? ಓಕೆ ಸರ್, ಇದೀಗ ಕಾರ್ಯಕ್ರಮ ಆರಂಭ ಮಾಡೋಣ. ಅದಕ್ಕೆ ಮುಂಚೆ ಪ್ರಾರ್ಥನೆಯನ್ನ ನಡೆಸ್ಕೊಡ್ಬೇಕಂತ ಕೇಳ್ಕೊಡ್ತಾ ಇದ್ದೀನಿ. HV ಮೂರ್ತಿ ವಾಣಿಜ್ಯ ತೆರಿಗೆ ಅಧಿಕಾರಿಗಳು ಚನ್ನಪಟ್ಟಣ ಅವರೇ ರಚನೆ ಮಾಡಿರುವಂಥ ಬುದ್ಧನನ್ನ ಕುರಿತ ಒಂದು ಗೀತೆಯ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋಣ. ಜ್ಞಾನ ಸೂರ್ಯ ಮೂಡಿ ಬಂದ ಮಾಯಾದೇವಿ ಗರ್ಭದಿಂದ, ಜ್ಞಾನ ಸೂರ್ಯ ಮೂಡಿ ಬಂದ ಮಾಯಾದೇವಿ ಗರ್ಭದಿಂದ, ಜಗವ ಬೆಳಗಲು ಜಗದೀಶ್ವರೇ ತುಂಬಲು, ಜಗವ ಬೆಳಗಲು ಜಗದೀಶ್ವರೇ ತುಂಬಲು, ಜ್ಞಾನಮೂರ್ತಿ ಪರಂಜ್ಯೋತಿ ಜ್ಞಾನ ಜ್ಯೋತಿ
ಮೌಲ್ಯ ಮೆರೆದ ಜಾತಿ ಪಂಥ ಬೇಡವೆಂದ ಮಾನವೀಯ ಮೌಲ್ಯ ಮೆರೆದ ಆಸೆ ದಹಿಸಿ ಪ್ರೀತಿ ಮರಿಸಿ ಬಾಳಿನೆಂದ ಮಹಿಮನು ಆಸೆ ದಹಿಸಿ ಪ್ರೀತಿ ಮರಿಸಿ ಬಾಳಿನೆಂದ ಮಹಿಮನು ಜ್ಞಾನ ಜ್ಯೋತಿ ಬುದ್ಧನು ಜ್ಞಾನ ಜ್ಯೋತಿ ಜ್ಞಾನ ಸೂರ್ಯ ಮೂಡಿ ಬಂದ ಮಾಯಾದೇವಿ ಗರ್ಭದಿಂದ ಜ್ಞಾನ ಸೂರ್ಯ ಮೂಡಿ ಬಂದ ಮಾಯಾದೇವಿ ಗರ್ಭದಿಂದ ಜಗವ ಬೆಳಗಲು ಜಗಕ್ಕೆ ಶಾಂತಿ ತುಂಬಲು ಜಗವ ಬೆಳಗಲು ಜಗಕ್ಕೆ ಶಾಂತಿ ತುಂಬಲು ಜ್ಞಾನ ಸ್ಫೂರ್ತಿ ಪರಂಜ್ಯೋತಿ ಜ್ಞಾನ ಜ್ಯೋತಿ ಬುದ್ಧನು ಜ್ಞಾನಮೂರ್ತಿ ಪರಂಜ್ಯೋತಿ ಜ್ಞಾನ ಜ್ಯೋತಿ ಬುದ್ಧನು ಜ್ಞಾನ ಸೂರ್ಯ ಮೂಡಿ ಬಂದ ಮಾಯಾದೇವಿ ಗರ್ಭದಿಂದ ಜಗವ ಬೆಳಗಲು ಜಗಕ್ಕೆ ಶಾಂತಿ ತುಂಬಲು ಜಗವ ಬೆಳಗಲು ಜಗಕ್ಕೆ ಶಾಂತಿ ತುಂಬಲು ಜಗವ ಬೆಳಗಲು ಜಗಕ್ಕೆ ಶಾಂತಿ ತುಂಬಲು. ತುಂಬ ಧನ್ಯವಾದಗಳು. ಸುಶ್ರಾಯವಾಗಿ ಹೇಳಿದಂಥ ಕೆಂಗಲ್ ವಿನಯ್ ಅವರಿಗೆ ಮತ್ತೊಂದು ದೊಡ್ಡ ಚಪ್ಪಾಳೆ. ನಮ್ಮ ಇಲಾಖೆಗೆ ಬಹಳ ಸಂತೋಷದ ವಿಷಯ ಅಂತಂದ್ರೆ ನಮ್ಮ ಗೌರವಾನ್ವಿತ ಬಸವರಾಜ್ ಅವರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಹಿರಿಯ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ನಾವು ಗೌರವ ಸನ್ಮಾನ ಈಗ ನಮ್ಮ ಪ್ರೀತಿಯ ಆಹ್ವಾನ ಕೊಟ್ಟು ಬಂದಿರ್ತಕ್ಕಂಥ ಶ್ರೀಯುತ ಬಸವರಾಜ್ ಅವರಿಗೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀವಿ. ಹಾಗೆಯೇ ನಮ್ಮ ಇಲಾಖೆಯ ಹಿರಿಯ ಜಂಟಿಯಾಗಿರುವಂಥ ಶ್ರೀಯುತ ಸಂಗಮೇಶ್ವರ ಸರ್ ಬಂದಿದ್ದಾರೆ. ಅವ್ರಿಗೂ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತ. ಇಡೀ ಕಾರ್ಯಕ್ರಮವನ್ನು ಕಳೆದ ಒಂದು ತಿಂಗಳಿಂದಾನೇ ಹೆಚ್ಚು ಕಡಿಮೆ ರೂಪಿಸಬೇಕು, ನಮ್ಮ ಹಿರಿಯ ಅಪರಾಧಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ಗೌರವಿಸಬೇಕು ಆಯೋಜಿಸಿದ್ದು ನಮ್ಮ ಅಧ್ಯಕ್ಷರಾದ ಶ್ರೀಯುತ ಕೆ ದೊರೆಯವರು ಇದೀಗ ಅವರು ಸ್ವಾಗತಿಸಿದಾಗ ನಿಮ್ಮೆಲ್ಲರನ್ನೂ ಪ್ರಾಸ್ತಾವಿಕ ಸ್ವಾಗತ ಮಾಡ್ತಾರೆ ಮತ್ತು ಕೆಲವು ಪ್ರಾಸ್ತಾವಿಕ ನುಡಿಗಳು ನುಡಿತಾರೆ. ಪ್ರಾಸ್ತಾವಿಕ ಎಲ್ಲ ಸ್ವಾಗತಿಸಿದ ನಂತರ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ಅಪರ ಆಯುಕ್ತರಾಗಿರ್ತಕ್ಕಂಥ ಮಿರ್ಜಾ ಸಾಹೇಬ್ರೆ, ಮತ್ತು ನಮ್ಮ ಮತ್ತೊಬ್ಬರು ಅಪರ ಆಯುಕ್ತರಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ಬಸವರಾಜ್ ಸಾಹೇಬ್ರೆ, ಮತ್ತು ಕುಲಕರ್ಣಿ ಸಾಹೇಬ್ರೆ, ಮತ್ತು ನಮ್ಮ ಅಧಿಕಾರಿಗಳ ಸೇವಾ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ರಮೇಶ್ ಕುಮಾರ್ ಸಾಹೇಬ್ರೆ, ಇಲ್ಲಿ ನಮ್ಮ ಕರೆಗೆ ಹೋಗೊಟ್ಟು ಬಂದಿರ್ತಕ್ಕಂಥ ಎಲ್ಲ ಸನ್ಮಾನಿತರೇ, ಹಿರಿಯ ಅಧಿಕಾರಿಗಳೇ, ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಬಸವರಾಜ್ ಅವರೇ, ಮತ್ತು ಇತರ ನಮ್ಮ ಸಂಘದ ಕಾರ್ಯಕಾರಿ ಸದಸ್ಯರೇ, ನಮ್ಮ ಈ ವಾಣಿಜ್ಯ ತೆರಿಗೆ ಇಲಾಖೆ SC/ST ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಪ್ರತಿ ತಿಂಗಳು ಕೂಡ ನಮ್ಮ ಇಲಾಖೆಯಲ್ಲಿ ಸುದೀರ್ಘ ಸೇವೆಯನ್ನು ಸಲ್ಲಿಸಿ 2-3 ದಶಕಗಳ ಕಾಲ ಸುದೀರ್ಘವಾದ ಸೇವೆಯನ್ನು ಸಲ್ಲಿಸಿ ವಯೋನಿವೃತ್ತರಾಗಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಮತ್ತು ನೌಕರರನ್ನು ಆತ್ಮೀಯವಾಗಿ ಬೀಳ್ಕೊಡ್ತಕ್ಕಂಥ ಸನ್ಮಾನಿಸ್ತಕ್ಕಂಥ ಕೆಲಸವನ್ನು ನಮ್ಮ ಸಂಘವು 1992ನೇ ಇಸ್ವಿಯಿಂದ ನಡೆಸ್ಕೊಂಡು ಬರ್ತಾ ಇದೆ. ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಹಿರಿಯ ಅಧಿಕಾರಿಗಳು. ಯಾಕಂತ ಹೇಳಿದ್ರೆ ನಮ್ಮ ಹಿರಿಯ ಅಧಿಕಾರಿಗಳು ನಮಗೆ ಸಪೋರ್ಟ್ ಮಾಡದೇ ಇದ್ರೆ ಯಾವುದೇ ಸಂಘ ಮುಂದಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. 92ನೇ ಇಸ್ವಿಯಿಂದ ಕೂಡ ಇಲ್ಲಿವರೆಗೂ ಕೂಡ ನಮ್ಮ ಅಸೋಸಿಯೇಷನ್ ಅಭಿನಂದನಾ ಕಾರ್ಯಕ್ರಮ ಮತ್ತು ಇದೇನು ಪದೋನ್ನತಿಗೆ ಸೀನಿಯಾರಿಟಿ ಇರ್ಬೋದು, ಪದೋನ್ನತಿ ಇರ್ಬೋದು, ಟ್ರಾನ್ಸ್ಫರ್ಸ್ ಇರ್ಬೋದು, ಎಲ್ಲ ವಿಷಯಗಳಲ್ಲೂ ಕೂಡ
ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಧಿಕಾರಿ ನೌಕರರಿಗೆ ಅಲ್ಲದೆ ಇತರ ಎಲ್ಲ ಸಮುದಾಯದ ಅಧಿಕಾರಿಗಳು ಮತ್ತು ನೌಕರರ ಕ್ಷೇಮವನ್ನು ಬಯಸ್ತಾ ಎಲ್ಲರೊಳಗೂ ಒಂದಾಗುವ ಮಂಕುತಿಮ್ಮ ಎಂಬ ಕಗ್ಗದ ರೂಪವಾಗಿ ನಮ್ಮ ಸಂಘ ಬೆಳೆದು ಬರ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ನಮ್ಮ ಹಿರಿಯ ಅಧಿಕಾರಿಗಳಾದ ನಮ್ಮ ಮಿರ್ಜಾ ಸಾಹೇಬ್ ಇರ್ಬೋದು, ಅವರನ್ನು ನಾವು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಸಂಘದ ಆತಿಥ್ಯವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಂಡಾಗ ತುಂಬ ಸಂತೋಷದಿಂದ ಒಪ್ಪಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಮತ್ತೊಮ್ಮೆ ಕೊಡ್ತಾ ಇದ್ದೀನಿ. ಮತ್ತು ನಾನು ನಮ್ಮ ಪದೇ ಹೇಳ್ತಾರೆ ಸರ್, ತಾವು ನಮ್ಮ ಗುರುಗಳು ಸರ್, ತಾವೇ ನಮಗೆಲ್ಲ ಮಾರ್ಗದರ್ಶಕರು, ಆಧುನಿಕ ಬಸವಣ್ಣ ಅಂತ ಕೂಡ ಹೇಳ್ತೀನಿ ನಾನು ಅವರಿಗೆ. ಇಲ್ಲ ಕಣೋ ಅಂತಾರೆ, ಆದರೂ ಕೂಡ ನಮಗೆಲ್ಲ ಮಾರ್ಗದರ್ಶನವನ್ನು ನೀಡ್ತಾ ಬಂದಿರತಕ್ಕಂಥ ನಮ್ಮ ಬಸವರಾಜ್ ಸಾಹೇಬರಿಗೂ ಕೂಡ ನಾನು ತುಂಬ ಸ್ವಾಗತವನ್ನು. ಮತ್ತು ನಮ್ಮ ಅಧಿಕಾರಿಗಳ ಸೇವಾ ಸಂಘದ ಅಧ್ಯಕ್ಷರು ಯಾವಾಗಲೂ ಕೂಡ ನಮ್ಮ ಜೊತೆಗೆ ದೊರೆ ನೀವೇನು ಕೆಲಸ ಮಾಡ್ತೀರೋ ನಿಮ್ಮ ಒಟ್ಟಿಗೆ ನಾವು ಇರ್ತೀವಿ, ಎಲ್ಲರೂ ಕೂಡ ಒಟ್ಟಿಗೆ ಮಾಡೋಣ, ಕೆಲಸವನ್ನು ಜೊತೆಗೆ ಮಾಡ್ಕೊಂಡು ಹೋಗೋಣ ಅಂತೇಳಿ ನಮ್ಮ ತಪ್ಪುಗಳನ್ನು ತಿದ್ದುತ್ತಾ ಕೆಲವೊಂದು ಈ ಥರ ಮಾಡೋಣ ಆ ಥರ ಮಾಡೋಣ ಅಂತ ಹೇಳ್ದ ಅಣ್ಣ ತಮ್ಮಂದಿರ ರೀತಿಯಲ್ಲಿ ತಮ್ಮ ಸಹಕಾರವನ್ನು ನೀಡ್ತಾ ಬಂದಿರತಕ್ಕಂಥ ನಮ್ಮ ಅಪರಾಯುಕ್ತರು, ಅಧಿಕಾರಿಗಳ ಸಂಘದ ಗೌರವವಾದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ರಮೇಶ್ ಕುಮಾರ್ ಸಾಹೇಬರು ಈ ಸಂದರ್ಭದಲ್ಲಿ ಸ್ವಾಗತ. ಮತ್ತು ನಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕೂಡ ನಾನು ಫೋನಲ್ಲಾಗಲಿ ಮತ್ತೆ ಇನ್ನೇನು ಹೇಳೋದಿಲ್ಲ, ವಾಟ್ಸಪ್ಪಲ್ಲಿ ಕರಿತಾ ಇರ್ತೀನಿ. ಸರ್ ಎಷ್ಟು ಸಿಂಪಲ್ ಅಂತ ಹೇಳಿದ್ರೆ, ಒಂದು ವಾಟ್ಸಪ್ ಕಳಿಸಿದ ತಕ್ಷಣ ಆಯ್ತು ಅವರೇ ಬರ್ತೀನಿ ಅಂತ ಮೆಸೇಜ್ ಹಾಕಿರ್ತಾರೆ ನಮ್ಮ ಧೀಮಂತ ನಮ್ಮ ಕುಲಕರ್ಣಿ ಸರ್. ನಾವೇನು ಎಷ್ಟು ಹೊಗಳಿದ್ರು ಸಾಲದು, ಅವ್ರು ಯಾವುದೇ ಕೆಲಸ ಇದ್ರೂ ಕೂಡ ನಮ್ಮ ಕರೆಗೆ ಹೋಗೊಟ್ಟು ಇಲ್ಲಿಗೆ ಬಂದು ನಮ್ಮನ್ನು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಲಿಕ್ಕೆ ಬಂದಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಈ ಸಂದರ್ಭದಲ್ಲಿ. ಮತ್ತು ನಮ್ಮ ಮತ್ತೊಬ್ಬರು ಜಂಟಿ ಆಯುಕ್ತರು, ಇಲ್ಲ ಕಣೋ ಮಧ್ಯಾಹ್ನ ನಾನು ಬರೋದೇ ಇಲ್ಲ, ನನಗೆ ಕೆಲಸ ಇರುತ್ತೆ ಅದು. ಸರ್ 1 hour ಬಂದು ಹೋಗಿ 1:30 ಸರಿಯಾಗಿ ಶುರು ಮಾಡ್ಬಿಡ್ತೀವಿ ಸರ್. ಆದರೆ ನಮ್ಮ ಅಧಿಕಾರಿಗಳು ಸ್ವಲ್ಪ ಗೊತ್ತಲ್ಲ ಸರ್ ತಮಗೆ ನಮ್ಮ ಇಲಾಖೆಯಲ್ಲಿ, ಹಾಗಾಗಿ ತಡವಾದರೂ ಕೂಡ ಲೇಟೆಸ್ಟ್ ಆಗಿ ಬಂದಿರ್ತಕ್ಕಂಥ ನಮ್ಮ ಶಿವಪ್ಪ ಸರ್ಗೆ ನಾನು ಸ್ವಾಗತವನ್ನು ಕೊಡ್ತಾ. ಮತ್ತು ಎಲ್ಲರಿಗೂ ಕೂಡ ಅಷ್ಟೇ, ನಾನು 1 to 1 ಎಲ್ಲರಿಗೂ ಮಾತಾಡಿದ್ದೀನಿ. ಪ್ರತಿಯೊಬ್ಬರು ಹೆಸರು ಹೇಳೋಕ್ಕಾಗ ನಮ್ಮ ಗೀತಾ ಮೇಡಮ್ ಅವರು, ಸತೀಶ್ ಅವರು, ನಮ್ಮ ತಿಪ್ಪೇಸ್ವಾಮಿ ಅವರು, ಮತ್ತು ಬಸವರಾಜ್ ಅವರು, ನಮ್ಮ HV ಮೂರ್ತಿ ಅವರು ಸರ್. ಈಗ ಅವ್ರದ್ದೇ ಒಂದು ನಾಟಕ ಕಂಪನಿ ಇದೆ, ಅವರು ಹಲವಾರು ನಾಟಕಗಳನ್ನು ಬರೆದಿದ್ದಾರೆ, ಆಮೇಲೆ ಹಾಡುಗಳನ್ನು ಬರೆದಿದ್ದಾರೆ. ಅವ್ರದ್ದೇ ಆದಂಥ ಒಂದು ರಾಮನಗರದಲ್ಲಿ ಒಂದು 60-65 ಪ್ರಶಸ್ತಿಗಳನ್ನು ತಮ್ಮ ಕಿರೀಟಕ್ಕೆ ಏರಿಸ್ಕೊಂಡಿದ್ದಾರೆ. ಅವ್ರಿಗೆ ನಮ್ಮ ಇಲಾಖೆ ನೀಡಿರ್ತಕ್ಕಂಥ ವಾಣಿಜ್ಯ ತೆರಿಗೆ ಇಲಾಖೆ ನಮ್ಮ ಹೆಮ್ಮೆ, ಅದರಲ್ಲಿ ನಮ್ಮ HV ಮೂರ್ತಿ ಅವರು ಕೂಡ ಅವರು ಬಂದಿದ್ದಾರೆ. ಅವರು ಕೂಡ ಸ್ವಾಗತ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಶಶಿಧರ್ ಅವರು ಬಂದಿದ್ದಾರೆ. ಶಶಿಧರ್ ಅವರು ಕೂಡ ನಾನು ಶಶಿಧರ್ ಅವರು ಎನ್ಫೋರ್ಸ್ಮೆಂಟಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ನಮಗೆ ಡೌಟ್ಗಳು ಬಂದಾಗ ಕೂಡ ಜೊತೆಯಾಗಿ ಚರ್ಚೆ ಮಾಡ್ಕೊಳ್ತಾ ಇದ್ದವು. ಇದೆಲ್ಲ ನಮಗೆ ಒಂದು ನಮ್ಮ ಅಸೋಸಿಯೇಷನ್ ನಡೆಸ್ತಾ ಇರ್ತಕ್ಕಂಥ ಕಾರ್ಯಕ್ರಮ. ಕೆಲವರಿಗೆ ಅನ್ಬೋದು ಇದೇನಪ್ಪ ST ಅಸೋಸಿಯೇಷನ್ ಇದು ಎಲ್ಲರಿಗೂ ಕರೆದು ಮಾಡ್ತಾ ಇದೆಯಲ್ಲ ಅಂತ. ಇದು ನಮ್ಮ ಸಂಸ್ಕೃತಿ ಬೆಳೆಸ್ಕೊಂಡ್ಬರ್ತಾ ಇರ್ತಕ್ಕಂಥ ರೀತಿ ಅಂತ ಹೇಳಿದ್ರೆ, ಯಾವುದೇ ಕೇಳಲು ಭೇದ ಭಾವ ಇಲ್ಲ ನಮ್ಮ ಅಸೋಸಿಯೇಷನಲ್ಲಿ. ಒಬ್ಬ D ಗ್ರೂಪ್ ನೌಕರ ಕೂಡ ನಮ್ಮ ಸಂಘದ ಅಧ್ಯಕ್ಷ ಆಗ್ಬೋದು, ಅಡಿಷನಲ್ ಕಮಿಷನರ್ ಕೂಡ ಆಗ್ಬೋದು. ಇದು ಒಂದು ಹೈರಾರ್ಕಿ ಅನ್ನೋದು ನಮ್ಮಲ್ಲಿ ಇಲ್ಲದೆ ಮೊದಲಿಂದ ಕೂಡ ನಡೆಸ್ಕೊಂಡು ಬರ್ತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಮಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನನ್ನ ನೆಚ್ಚಿನ ಎಲ್ಲ ಗೆಳೆಯರು ಬಂದಿದ್ದಾರೆ, ಅಧಿಕಾರಿಗಳು ಬಂದಿದ್ದಾರೆ. ಎಲ್ಲರೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಯಾಕಂದರೆ ಆ ಸ್ವಾಗತದಲ್ಲಿ ನಾನು ಬೇರೆ ಮಾತುಗಳನ್ನು ಆಡಲಿಕ್ಕಾಗಲ್ಲ. ನಮ್ಮ ಸಂಘ ನಡೆದು ಬಂದಿದ್ದು ಈ ಥರ ನಡೆಸ್ಕೊಂಡು ಬರ್ತಾ ಇದೆ. ಮುಂದೆ ಕೂಡ ತಾವೆಲ್ಲರೂ ಕೂಡ ಸಹಕಾರ ಕೊಟ್ಟರೆ ನಮ್ಮ ಸಂಘ ಈ ರೀತಿ ನಡ್ಕೊಂಡು ಹೋಗುತ್ತೆ. ನಡೆಸ್ಬೋದಾ? ನಾನು ಕೂಡ ಬೆಳಗ್ಗೆ ಕೆಲವೊಂದು ವಿಚಾರಗಳಲ್ಲಿ ಮಾನಸಿಕ ತೊಳಲಾಟ ಇರುತ್ತೆ. ನಮ್ಮ ಅಧ್ಯಕ್ಷರುಗಳ ಮುಂದೆ ಹೇಳ್ಕೊಳ್ತಾ ಇರ್ತೀನಿ ನಾನು, ದೊರೆ ಏನು ತಲೆ ಬಿಸಿ ಇಲ್ಲ, ನೀವು ನಡೆಸ್ಕೊಂಡು ಹೋಗು ಅಂತ ಹೇಳ್ತಾರೆ. ಹಾಗಾಗಿ ತಮ್ಮೆಲ್ಲರ ಸಹಕಾರದಿಂದ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತವನ್ನು ಕೋರ್ತಾ, ನೀವಿದ್ರೆ ನಾನು ಅಂತ ಒಂದು ಅದೇ ಹೇಳ್ತೀನಲ್ಲ, ನನಗಿಂತ ಕಿರಿಯರಿಲ್ಲ,
ಶಿವಶರಣರಿಗಿಂತ ಹಿರಿಯರಿಲ್ಲ ಎಂಬ ತತ್ವದ ಮೂಲಕ ಬದುಕ್ತಾ ಇರ್ತಕ್ಕಂಥ ನಮ್ಮ ಜೊತೆಲಿರ್ತಕ್ಕಂಥ ನಮ್ಮ ಎಲ್ಲ ಹಿರಿಯ ಅಪರಾಧಕರಿಗೆ ಮತ್ತೊಮ್ಮೆ ವಂದಿಸ್ತಾ ನಾನು ಈ ಸ್ವಾಗತವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಇದೀಗ ಕಾರ್ಯಕ್ರಮದ ವಿದ್ಯುತ್ ಉದ್ಘಾಟನೆ ನಮ್ಮೆಲ್ಲರೂ ನೋಡ್ತಾ ಇರ್ತಕ್ಕಂಥ ತಾತ್ವಿಕವಾಗಿ ಬಾಬಾ ಸಾಹೇಬ್ ಭಗವಂತ ಅವರ ಒಂದು ಭಾವಚಿತ್ರಕ್ಕೆ ದೀಪ ಬೆಳಗುವುದರ ಮೂಲಕ ಪುಷ್ಪಾರ್ಚನೆ ಮಾಡುವ ಮೂಲಕ ನಮ್ಮ ಕಾರ್ಯಕ್ರಮದ ಉದ್ಘಾಟನೆ ಮಾಡಬೇಕಂತಲೇ ವೇದಿಕೆ ಎಲ್ಲ ಹಿರಿಯರನ್ನು ನಾನು ಗೌರವದಿಂದ
ಫ್ಯೂಚರ್ ಜೊತೆ ಒಡನಾಡಿದಂಥ ಹಿರಿಯರಿಗೆ ಅವಕಾಶ ಕೊಡ್ತಾರೆ. ಮೊದಲನೇದಾಗಿ ಪದ್ಮಾಕರ ಸಾಧಕೇಳಿ ಸಾಹೇಬರು ಜೊತೆ ಕೆಲಸ ಮಾಡಿದಂಥ ತಮ್ಮ ಮಾತಿನಿಂದ ರಮೇಶ್ಕುಮಾರ್ ಸಾಹೇಬ್ ಮಾತಾಡಿದ ನಂತರ ನಮ್ಮ ಮಿರ್ಜಾ ಸಾಹೇಬ್ ಅಂತ ನೆನಪಿನ ದೋಣಿಗೆ ನಾವು ಕಾಲಿಸ್ತೀವಿ ಸರ್. ಮೊಟ್ಟ ಮೊದಲಾಗಿ ಗೌರವಾನ್ವಿತ ಕುಲಕರ್ಣಿ ಸಾಹೇಬ್ ತಮ್ಮ ಮಾತುಗಳಿದೆ. ನನ್ನ ಶುಭಾಶಯಗಳು. ವೇದಿಕೆ ಮೇಲೆ ಆಸೀನರಾಗಿರುವ ನಿವೃತ್ತಿ ಹೊಂದುತ್ತಿರುವ ಅಧಿಕಾರಿಗಳಾದ ಶ್ರೀ ಮಿರ್ಜಾ ಸರ್ ಹಾಗೂ ನಮ್ಮ ಸಂಘದ ಅಧ್ಯಕ್ಷರಾಗಿರುವ ಶ್ರೀ ರಮೇಶ್ ಕುಮಾರ್ ಅವರೇ ಮತ್ತು ಇಂದಿನ ಕಾರ್ಯಕ್ರಮದ ರೂವಾರಿಗಳು ಭಾಳ ಇದ್ದಾರೆ. ರೂವಾರಿಗಳ ಕೇಂದ್ರಬಿಂದುವಾಗಿರುವ ದೊರೆಯವರು ಮತ್ತು ನಿವೃತ್ತಿ ಹೊಂದುತ್ತಿರುವ ಅಧಿಕಾರಿಗಳಲ್ಲಿ ಹಿರಿಯರಾಗಿರೋ ಶ್ರೀ ಶಿವಪ್ಪ ಅವರೇ, ಶ್ರೀಮತಿ ಗೀತಾ ಅವರೇ, ಶಶಿಧರ್ ಅವರೇ, ಸುರೇಶ್ ಅವರೇ, ಎಲ್ಲ ಅಧಿಕಾರಿಗಳಿಗೆ ಇಲ್ಲಿ ಉಪಸ್ಥಿತರಿರುವ ಪ್ರಭಾಸಿ ಅವರೇ, ನನ್ನ ಇಲಾಖೆಯ ಅಧಿಕಾರಿಗಳೇ ಮತ್ತು ಸಿಬ್ಬಂದಿ ವರ್ಗದವರೇ, ನಮ್ಮ ಇಲಾಖೆಯಲ್ಲಿ ಪ್ರತಿ ತಿಂಗಳು 2 ಕಾರ್ಯಕ್ರಮ ನಿಶ್ಚಿತವಾಗಿದೆ. ಒಂದು ಅಧಿಕಾರಿಗಳ ಸಂಘದ್ದು, ಇನ್ನೊಂದು ನಮ್ಮ ಪರಿಶಿಷ್ಟ ಜಾತಿ ಪಂಗಡದ ಸಂಘದ ದೊರೆ ಅವಾಗ ಹೇಳ್ತಾ ಇದ್ರು, ಸರ್ ಏನೋ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ, ಯಾಕಂದ್ರೆ ದೊರೆ ಮತ್ತು ನಾನು ಇಬ್ಬರು 69 ಅವ್ರಿಗೆ ಗೊತ್ತಾಯ್ತಾರೆ ಸರ್ 2029ರಲ್ಲಿ ನಿಮ್ದು ರಿಟೈರ್ಮೆಂಟು ನಾನು ಇರೋದನ್ನ ನಡೆಸ್ಕೊಂಡು ಹೋಗ್ತೀನಿ ಸರ್. ಇದು ಬಹಳ ಕಷ್ಟದ ಕೆಲಸ. ಒಂದು ಸಂಸ್ಥೆನ ಒಂದು ಸಂಘನ ತಗೊಂಡು ಹೋಗೋದು ನಮ್ಮ ದೇಶದ ಮಟ್ಟಿಗಂತೂ ಬಹಳ ಕಷ್ಟದ ಕೆಲಸ ಎಲ್ಲ. ಆದರೂ ನಮ್ಮ ಇಲಾಖೆಯಲ್ಲಿ ಒಂದು ಉತ್ತಮವಾದ ಸೌಹಾರ್ದವಾದ ಒಂದು ಕೋಆರ್ಡಿನೇಷನ್ ಇದೆ. ನನಗೆ ಬಹಳ ಸಂತೋಷ ಆಗುತ್ತೆ. ಯಾಕಂದ್ರೆ ನಾನು ಒಂದು H21 ಹುದ್ದೆಯಲ್ಲಿ 3 ವರ್ಷ ಇದ್ದ ಸಮಯದಲ್ಲಿ ನನ್ನ ಅನುಭವದ ಪ್ರಕಾರ ಹೇಳ್ಬೇಕಾದ್ರೆ ಕೆಲವೊಂದು ಇಲಾಖೆಗಳಲ್ಲಿ ನಾವು ನೋಡಿರ್ತಕ್ಕಂಥ ಎಷ್ಟೋ ಸಮಯದ ಅಧಿಕಾರಿಗಳ ಸಂಘದಿರ್ಬೋದು, ಸಿಬ್ಬಂದಿಗಳ ಸಂಘದಿರ್ಬೋದು, ಪರಿಶಿಷ್ಟ ಜಾತಿ ಪಂಗಡ ಸಂಘದಿರ್ಬೋದು, ಈ ರೀತಿ ಯಾವುದೇ ಸಂಘದಿಂದ ನಮ್ಮ ಇಲಾಖೆಯಲ್ಲಿ ಏನೋ ಒಂಥರ ತೊಂದರೆಗಳು ಕಡಿಮೆ. ಇಲಾಖೆಗೆ ಒಂದು ರೀತಿ ಸಹಕಾರ ನೀಡ್ತಾ ಬಂದಿದೆ. ಇಂದಿನ ಕಾರ್ಯಕ್ರಮಕ್ಕೆ ನನಗೆ ಕರೆದಾಗ ನಾನು ಬಹಳ ಸಂತೋಷದಿಂದ ಬಂದೆ. ಯಾಕಂದ್ರೆ ನಮ್ಮ ಬ್ಯಾಚ್ಮೇಟ್ಸ್ 97 ಬ್ಯಾಚ್ ಆಲ್ಮೋಸ್ಟ್ ಕರೆಕ್ತಾ ಇದೆ. ಮ್ಯಾಕ್ಸಿಮಮ್ ಈ ಮಂತ್ ಅಂತೂ ಇಟ್ ಇಸ್ ಅ ಬಿಗ್ ಒಂದು ಇದು ಇರುತ್ತೆ, ಮುಂದೆ ನಮ್ಗೆ ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ. ಅದರಲ್ಲೂ ಮಿರ್ಜಾ ಸಾಹೇಬ್ರಂತೂ ನಮ್ಗೆ ಯಾವಾಗಲೂ ಒಂಥರ ಸ್ಫೂರ್ತಿ ಮಾತಾಡೋರು. ಇನ್ನು ಬಸವರಾಜ್ ಅಂತೂ ವೈಯಕ್ತಿಕವಾಗಿ ನನಗೆ ಫಿಲಾಸಫರ್ ಅಂಡ್ ಗೈಡ್ ಅಂತ ನಾನು ಹೇಳ್ಬೋದು. ಆ ರೀತಿ ಬಸವರಾಜ್ ಅವರು, ಅವ್ರ ಬಗ್ಗೆ ವಿಶೇಷವಾಗಿ ಏನು ಹೇಳೋದಿಲ್ಲ, ಅವ್ರ ಯಾರ್ಯಾರ ಬಗ್ಗೆ ತಮಗೆಲ್ಲ ಗೊತ್ತಿದೆ. ಇನ್ನು ಶಿವಪ್ಪ ಅವರು ನನಗೆ ಇವತ್ತು ವಿಶೇಷ ಅಂತಂದ್ರೆ, ನಾನು ಆಗ್ಲೇ ಹೇಳಿದೆ, 2 ಅಧಿಕಾರಿಗಳು, ಶ್ರೀಮತಿ ಗೀತಾ ಕರುಣಾಕರ್ ಬಾಬು ಅವರು ಮತ್ತು ಶಶಿಧರ್. ಗೀತಾ ಕರುಣಾಕರ್ ಬಾಬು ಅವರು 98 ಬ್ಯಾಚ್ ಕೋಆಪರೇಟಿವ್ ಇಲಾಖೆಯಲ್ಲಿದ್ದರು. ಕೋಆಪರೇಟಿವ್ ಇಲಾಖೆಯಲ್ಲಿ ನನ್ನ ಅಗ್ರಿ ಕಾಲೇಜಲ್ಲಿ ನನ್ನ ಜೂನಿಯರ್ ಆಗಿದ್ದ ಮತ್ತು ನನ್ನ ಇಲಾಖೆಯಲ್ಲಿ MSc ಮಾಡಿ ಜೊತೆಯಲ್ಲೇ ನಾವು ಫಾರೆಸ್ಟ್ ಸರ್ವಿಸ್ಗೆ ಹೋಗ್ತಾ ಇದ್ದ ಒಬ್ಬರು ಅಧಿಕಾರಿಗಳು ಕೋಆಪರೇಟಿವ್ ಇಲಾಖೆಗೆ ಅವ್ರ ಜೊತೆ ಸೇರಿದ್ರು. ಇವರು ಬಂದಿದ್ದು ನನಗೆ ಅವ್ನು ಹೇಳಿದ್ದ, ನನ್ನ ಫ್ರೆಂಡ್ ಹೇಳಿದ್ರು. ನಾನು 20ಯಲ್ಲಿ ಬಂದಾಗ ಅವ್ರಿಗೆ ಒಂದೇ ರಿಕ್ವೆಸ್ಟ್ ಇತ್ತು, ಸರ್ ನನಗೆ ಇನ್ನೊಂದು 5-6 ವರ್ಷ ಓದಿದ್ರೆ ನಾನು 5-6 ವರ್ಷ ದೊಡ್ಡ ಸರ್ವಿಸ್ ನೀವು ಫೀಲ್ಡಲ್ಲಿ ಮಾಡಿ ಅಂತ. ಇಲ್ಲ ಸರ್ ನಾವು ಫೀಲ್ಡಲ್ಲಿ ಮಾಡಿದ್ದೀವಿ ಕೋಆಪರೇಟಿವ್ ಇದರಲ್ಲಿ, ನನಗೆ ಹೆಡ್ ಆಫೀಸಲ್ಲಿ ಕೊಡಿ ಅಂತ ಕೇಳಿದೆ. ನಾನು ಅವಾಗ ಅವ್ರಿಗೆ ಕೇಳಿದೆ, ನೀವು ಧಾರವಾಡ JSS ಕಾಲೇಜು ಅಂತ. ಹೌದು ಸರ್, ನಿಮಗೆ ನಾನು ಬೋರ್ಡಲ್ಲಿ ನೀವು ಅವ್ರ TTನೋ ಅಥವಾ KRM ಚಾಂಪಿಯನ್ ಇತ್ತು. PUC ನಲ್ಲಿ 8th ರ್ಯಾಂಕ್ ಬಂದಿತ್ತು. ನೋಟಿಸ್ ಬೋರ್ಡ್ ಅಲ್ಲಿ ನಾನು ಹೆಸರು ನೋಡಿದ್ದೆ, ಗೀತಾ ಕೋಗಿಲ್ಗೇರಿ. ನನಗೆ ನೆನಪಿತ್ತು ಅಂತೇಳಿ. ಸೊ ನನ್ಗಿಂತ ಸೀನಿಯರ್ JSS ಕಾಲೇಜ್ ಧಾರವಾಡದಲ್ಲಿ ಸೀನಿಯರ್ ಆಗಿರ್ತಕ್ಕಂಥ ಶ್ರೀಮತಿ ಗೀತಾ ಅವರು ರಿಟೈರ್ಮೆಂಟ್ ಇದೆ. ಇನ್ನು ಶಶಿ ನಾನು 4 ವರ್ಷ ಮಣ್ಣು ಹೊತ್ತಿದ್ದೀವಿ ಜೊತೆಯಲ್ಲಿ. BSc ಫಾರೆಸ್ಟ್ರಿ 85ರಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿನಲ್ಲಿ ಸ್ಟಾರ್ಟ್ ಮಾಡಿದ್ರು. 86 ಬ್ಯಾಚ್ ಕರ್ನಾಟಕದಲ್ಲಿ ಅವ್ರು ಇನ್ನೂ ಎರಡೇ ಅರಣ್ಯ ವಿದ್ಯಾಲಯ ಇದೆ. ನಾನು ಶಶಿ 86 ಬ್ಯಾಚ್. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಧಾರವಾಡ ಮುಗಿಸ್ಕೊಂಡು 3rd ಇಯರ್ ಫೈನಲ್ ಇಯರ್ ನಾವು ಮಾಗೋಡ್ ಅಗ್ನಿ ಫಾರೆಸ್ಟ್ ಅಂದ್ರೆ ವೆಸ್ಟರ್ನ್ ಘಾಟ್ಸ್ ಅಂದ್ರೆ ನಾವು ಇದ್ವಿ. 17 ಜನ ನಾವು ಇದ್ದಿದ್ದು. 17 ಜನರಿಗೆ ಒಂದು ಬಸ್ಸು, ಒಂದು ಜೀಪು, ಒಬ್ರು ಪ್ರೊಫೆಸರು, ಒಬ್ರು ಅಸೋಸಿಯೇಟ್ ಪ್ರೊಫೆಸರು, 2 ಅಸಿಸ್ಟೆಂಟ್ ಪ್ರೊಫೆಸರು, ಇಷ್ಟು ಜನ ನಮ್ಗೆ ಇತ್ತು. ನಾವು ಮಾಡದೇ ಇರೋ ತರಲ ಕೆಲಸಗಳೇ ಇಲ್ಲ ಅಂತ ಬ್ಯಾಚ್. ಆದ್ರೆ ಅಕಾಡೆಮಿಕಲಿ ಆಲ್ಸೋ ಇಟ್ ವಾಸ್ ವೆರಿ ಗುಡ್ ಬ್ಯಾಚ್. ಸೊ ನಾವು ಶಶಿ ಅಂದ್ರೆ ಮಾಗೋಡ್ನಲ್ಲಿ ಇದ್ದಾಗ ನಾವು ಮಾಗೋಡ್ ಫಾಲ್ಸ್ಗೆ ಟ್ರೆಕ್ಕಿಂಗ್ ಅಲ್ಲಿ ಹೋಗಿ, ಆ ಫಾಲ್ಸ್ ನೀವು ನೋಡಿರ್ಬೋದು, ಬಹಳಷ್ಟು ಜನ ಮಾಗೋಡ್ ಫಾಲ್ಸ್ ನೋಡಿದ್ದೀರ.
ಆ ಫಾಲ್ಸ್ ಏನು ಬೀಳುತ್ತೆ ಕೆಳಗಡೆ ಒಂದು ದೊಡ್ಡ ಕೆರೆ ಇದ್ದಂಗಿದೆ. ಮೇನಲ್ಲಿ ನೀರು ಕಡಿಮೆ ಇರುತ್ತೆ. ನಾವು ಒಂದ್ಸಾರಿ ಮುಂಜಾನೆಯಿಂದ ರಾತ್ರಿ ತನಕ ಆ ಕಣಿವೆಯಲ್ಲಿ ಬಂದಿದ್ವಿ. ಸೊ ಅವಾಗ ನಮಗೆ ಗೊತ್ತಾಗಿ 1990 ಫೆಬ್ರವರಿ ತಿಂಗಳಲ್ಲಿ ನಾವು ಆ ಮಾಗೋಡ್ ಫಾಲ್ಸ್ ನ ಕೆಳಗಡೆ ಒಂದು ರಾತ್ರಿ ಕಳೆದಿದ್ವಿ, ನಾವು ಶಶಿ ಮತ್ತು ಒಂದಿಷ್ಟು ಜನ. ಅದು ಒಂದು ರೋಮಾಂಚನದ ಅನುಭವ ನಮಗೆ. ಈಗ ನಮ್ಮ ಸ್ನೇಹಿತರೇ ಪ್ರಿನ್ಸಿಪಲ್ ಸೆಕ್ರೆಟರಿ ಫಾರೆಸ್ಟ್ ಇದ್ದಾರೆ, ನಮ್ಮ ಅತಿ ಕ್ಲೋಸ್ ಫ್ರೆಂಡ್ PCC ಆಫ್ ವೈಲ್ಡ್ ಲೈಫ್ ಇದ್ದಾರೆ. ಆದ್ರೆ ನಮಗೆ ಮಾಗೋಡ್ನಲ್ಲಿ ಹೋಗಿ ಒಂದು ರಾತ್ರಿ ಕಳಿಬೇಕಂದ್ರೆ ಆಗ್ತಾ ಇಲ್ಲ, ಕೆಲವೊಂದು ಆಯಾ ಸಂದರ್ಭದಲ್ಲಿ ಆಗುತ್ತೆ. ಸೊ ಇವರಿಬ್ಬರು ನಿವೃತ್ತಿ ಹೊಂದುತ್ತಿರುವ ಅವರಿಗೆ ಒಂದು ಸನ್ಮಾನ ನಿಯೋಜಿಸಿ ನನಗೆ ಕರೆದಿದ್ದಕ್ಕಾಗಿ ಸಂಘಕ್ಕೆ ಮತ್ತು ದೊರೆಯವರಿಗೆ ನಾನು ವೈಯಕ್ತಿಕವಾಗಿ ಸಹ ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತು ಈ ತಿಂಗಳು ನಿವೃತ್ತಿ ಹೊಂದುತ್ತಿರುವ ಎಲ್ಲ ಅಧಿಕಾರಿಗಳಿಗೆ, ಸಿಬ್ಬಂದಿಗೆ ನಾನು, ಯಾಕಂದ್ರೆ ನಮ್ಮ ಇಲಾಖೆಯಲ್ಲಿ ನಾವು ಮುಂಚೆ ಹೇಳ್ತಾ ಇದ್ವಿ ಕಮಿಷನರ್ ಇಂದ ಬಿಲ್ ಕಲೆಕ್ಟರ್ ವರೆಗೆ ಅಂತ, ಇವತ್ತಿಗೂ ಅದೇ ಇದೆ. ಪ್ರತಿಯೊಬ್ಬರು ಕಾಂಟ್ರಿಬ್ಯೂಟ್ ಮಾಡಿದ್ರಿಂದನೇ ಇಲಾಖೆಯ ಬೆಳವಣಿಗೆ ಇರೋದು, ಇಲಾಖೆ ಗುರಿ ಮುಟ್ಟುವುದು. ಈ ಗುರಿ ಮುಟ್ಟುವ ವರ್ಷಗಳ ಕಾಲ ನೀವೆಲ್ಲ ಕಷ್ಟಪಟ್ಟಿದ್ದೀರಿ. ನಿಮ್ಮ ಕಾಂಟ್ರಿಬ್ಯೂಷನ್ ಇಲಾಖೆಗೆ ನೆನಪಿಡುತ್ತೆ. ಸೊ ತಮಗೆಲ್ಲರಿಗೂ ನಿವೃತ್ತಿ ಜೀವನ ಸುಖ ಶಾಂತಿ ನೆಮ್ಮದಿಯಿಂದ ಇರಲಿ ಅಂತ ಹಾರೈಸಿ ನನಗೆ ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್, ತುಂಬಾ ಸುಂದರವಾಗಿ ಚುಟುಕಾಗಿ ಮಾತನಾಡಿದರೆ. ಮುಂದಿನ ಮಾತು ನಮ್ಮ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಯುತ ರಮೇಶ್ ಕುಮಾರ್ ಸರ್. ಎಲ್ಲರಿಗೂ ನಮಸ್ಕಾರ. ದೊರೆಯವರು ಒಂದು ರೌಂಡು ನಮ್ಮನ್ನು ಕ್ರಾಸ್ ಮಾಡಿ ಮುಂದಕ್ಕೆ ಹೋಗ್ಬಿಟ್ರು. ಯಾವಾಗಲೂ ಅಧಿಕಾರಿಗಳ ಸಂಘದ್ದು ಆವತ್ತು ಮಧ್ಯಾಹ್ನ ನಾವು ಮಾಡಿದ್ರೆ ಸಾಯಂಕಾಲ ದೊರೆಯವ್ರದಿತ್ತು. ಅಲ್ಲಿ ನಾವು ಸ್ವಲ್ಪ ಭಾಳ ಬಿಡುವಿಲ್ಲದ ಕಾರ್ಯಕ್ರಮ ಇರೋದ್ರಿಂದ ಸ್ವಲ್ಪ ಬೇಗನೆ 4 ದಿನ ಮೊದಲೇ ಮಾಡಿದ್ರು. ಆದರೂ ಅದು ರಿಟೈರ್ಡ್ ಆಗೋರಿಗೆ ಸ್ವಲ್ಪ ಏನಪ್ಪ ಇಷ್ಟು ಬೇಗ ಸನ್ಮಾನ ಮಾಡ್ತಾರಲ್ಲ, ಇನ್ನೂ ಒಂದು 3 ದಿನ ಇದೆ. ನಾವು ಒಂದಿನದ ಮೊದಲು ಮಾಡೋವಾಗಲೇ ನಾಳೆ ರಿಟೈರ್ಡ್ ಆಗೋದ್ರಿಂದ ಇವತ್ತು ಮಾಡ್ತಾ ಇದ್ದೀವಿ ಅಂತ ಹೇಳ್ತೀವಿ. ಈಗ ಒಂದು ವಾರ ರಿಟೈರ್ಡ್ ಆಗ್ತಾ ಇದ್ದೀನಿ, ಈಗಲೇ ಮಾಡ್ತಾ ಇದ್ದೀನಿ. ಅದೊಂದು ಸಂದರ್ಭ ಅಷ್ಟೇ, ಗೊತ್ತಿರಲಿಲ್ಲ. ನಿವೃತ್ತಿ ಆಗ್ತಿರುವಂಥ ಎಲ್ಲ ಅಧಿಕಾರಿಗಳಿಗೆ ನಾನು ಶುಭ ಹಾರೈಸ್ತೀನಿ. ನಿಮ್ಮ ನಿವೃತ್ತಿ ಜೀವನ ಸುಖಕರವಾಗಿರ್ತೀನಿ ನಾನು ಹೇಳ್ತಾ ನನ್ನ ಧನ್ಯವಾದ. ಧನ್ಯವಾದಗಳು ಸರ್. ಇದೀಗ ನೆನಪಿನ ಧ್ವನಿ ಶುರುವಾಗುತ್ತೆ, ಆರಂಭಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಮಿರ್ಜಾ ಹಸ್ಮತಲ್ಲ ಸರ್. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತಿರುವ ರಮೇಶ್ ಕುಮಾರ್ ಸರ್, ನಮ್ಮ ಜೊತೆ ನಿವೃತ್ತಿ ಹೊಂದಿರುವ ಬಸವರಾಜ್ ಸರ್, ನಮ್ಮ ಪದ್ಮಾಕರ್ ಕುಲಕರ್ಣಿ ಸರ್ ಮತ್ತು ದೊರೆ ಸರ್, ಮತ್ತು ಎಲ್ಲ ಇವತ್ತು ನಿವೃತ್ತಿ ಹೊಂದಿರುವ ಎಲ್ಲ ಅಧಿಕಾರಿಗಳು ಮತ್ತು ಸ್ಟಾಫ್ ಸಹ, ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು. ಈ ನಾವು ಇದರಲ್ಲಿ ಬಿಸ್ನೆಸ್ಸಲ್ಲಿ ನೋಡ್ತೀವಿ ರೀಟೇಲ್ ಆ್ಯಂಡ್ ಹೋಲ್ಸೇಲ್ ಅಂತ. ರೀಟೇಲ್ ಒಂದೊಂದೇ ಕೊಡೋದು, ಹೋಲ್ಸೇಲ್ ಅಂದರೆ ಒಟ್ಟಿಗೆ 15, ಒಂದು ಡಜನ್ 14, 20. ಈ ಪರಿಸ್ಥಿತಿ ನಮ್ಗೆ ಬಂತಲ್ಲಪ್ಪ. ಅದು ಮೊದಲೇ ಹೇಳ್ತಾ ಇದ್ರು, ಈ ಬೇರೆಯವ್ರಿಗೆ ನಾವೆಲ್ಲ 5 ವರ್ಷ ಸಾಹೇಬರು ಮೊದಲೆಲ್ಲ ನಾವು ಸ್ವಲ್ಪ ಬೇಗ ಬಂದಿದ್ದೀವಿ. 2020-21 ಸಾಹೇಬರು 19 ಎಲ್ಲ ಬಂದ್ಬಿಡುವ 20. ಸೊ ಇಲ್ಲಿ ಅಧಿಕಾರಿಗಳಿಗೆ ನಾವು ಒಂಥರ ರೂಪಿಸ್ತಾ ಇದ್ವಿ, ಯಾವ ಥರ ಹಾರ ಹಾಕಬೇಕು, ಯಾವ ಥರ ಶಾಲ್ ಹಾಕಬೇಕು, ಯಾವ ಥರ ಕಳಿಸ್ಬೇಕು ಅಂತ. ಅದು ಹೇಳ್ತಾ ಇದ್ರು ಕರ್ಮ ರಿಟರ್ನ್ಸ್ ಅಂತ. ಇವತ್ತು ಈ ಪರಿಸ್ಥಿತಿ ನಮಗೂ ಬಂದಿದೆ. ಈಗ ನಮ್ಮ ದೊರೆ ಸಾಹೇಬರಿಗೆ ನಾನು ಭಾಳ ಇಸ್ಕೊಳ್ತೀನಿ, ಅವರಿಗೆ ಅಭಿನಂದನೆ ಕೊಡ್ತೀನಿ. ಅವರು ನಮ್ಮ BR ಅಂಬೇಡ್ಕರ್ ಸಾಹೇಬರವರ ಇದಕ್ಕೆ ಪುಷ್ಪವನ್ನು ಹಚ್ಚಿದೆ ಮತ್ತು ಎಲ್ಲ ಬಗ್ಗೆ ಹೋಲಿದೆ. ಬಟ್ ನಮಗೆ ಶಾಲ್ ಹೊಚ್ಬಿಟ್ರಲ್ಲ ಸರ್, ಶಾಲ್ ಹೊಚ್ಚಿ ನಮಗೆ ಸಿಗ್ನಲ್ ಅದು, ನೀವು ಹೋಗಿರಪ್ಪ ಅಂತ. ಯಾವುದಾದ್ರೂ ಒಂದು ಮೀಟಿಂಗ್ಗೆ ಅಥವಾ ಏನಾದರೂ ಒಂದು ಸಂದರ್ಭ ಇದ್ದರೆ ಊಟ ಕೊಡೋ ತನಕ ಎಲ್ಲ ಚೆನ್ನಾಗಿರ್ತಾರೆ. ಆಮೇಲೆ ತಾಂಬೂಲ ಕೊಟ್ಟರೆ ಏನು ಹೋಗ್ರಿ. ಸೊ ನಿರ್ಗಮನ ಮತ್ತು ಪಲಾಯನ ನಾವು 2 ಮಧ್ಯದಲ್ಲಿ ಇದ್ದೀವಿ. ಒಂದು 2-3 ದಿವಸದಲ್ಲಿ ನಾವು ಬಿಡ್ತೀವಿ. ಸೊ ನನಗೆ ನನ್ನ ಅದೃಷ್ಟ ಏನಂದರೆ ಐ ಹ್ಯಾವ್ ಜಾಯಿನ್ 1997, ವೆರಿ ಗುಡ್ ಬ್ಯಾಚ್. ಬಟ್ ಐ ಡೂ ರಿಮೆಂಬರ್ ನಮ್ಮ ಒಂದು 5 ಜನ ನಮ್ಮ ಬ್ಯಾಚ್ಮೇಟ್ಸ್ ನಮ್ಮನ್ನು ಬಿಟ್ಕೊಡ್ತಾರೆ. ಅದರಲ್ಲಿ ಸದಾಶಿವಮೂರ್ತಿಯವರು, ದಯಾನಂದ್ ಪೂಜಾರಿ ಅವರು, ಮತ್ತು ಸವಿತಾ ಮೇಡಮ್, ಮಂಜುನಾಥ್, ರೇಣುಕಾ ಪ್ರಸನ್ನ. ಬೇಜಾರಾಗುತ್ತೆ ನಮಗೆ. ನಮ್ಮ ಜೊತೆಯಲ್ಲಿ ಇದ್ರು ಅವರು, ನಮ್ಮ ಒಡನಾಟ ನಮ್ಮ ಭಾಳ ಚೆನ್ನಾಗಿತ್ತು. ಬಟ್ ಅವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ.
ಬಟ್ ನಮ್ಮ ಅದೃಷ್ಟ ಏನಂದರೆ ನಮಗೆ ದೇವರು ಒಳ್ಳೆ ಆರೋಗ್ಯ ಕೊಟ್ಟು ಇಲ್ಲಿ ತನಕ ನಾವು ಹೇಳ್ಕೊಂಡು ಬಂದಿದ್ದೀವಿ. ಸೊ ತಮ್ಮ ಎಲ್ಲ ಲೆವೆಲ್ಸಲ್ಲಿ ಫ್ರಮ್ AC ಟು DC, JC ಮತ್ತು ಅಡ್ಕಾಮ್ ತಾವೆಲ್ಲರೂ ನಮಗೆ ಎಲ್ಲ ಸಹಕಾರ ನೀಡಿದ್ದೀರಿ. ಫ್ರಮ್ ಡಿ ಗ್ರೂಪ್, ಡ್ರೈವರ್ಸ್, ಬಿಲ್ ಕಲೆಕ್ಟರ್ಸ್ ಎಲ್ಲರೂ. ಅದಕ್ಕೆ ಮತ್ತು ಪರ್ಟಿಕ್ಯುಲರ್ಲಿ ನಮ್ಮ ಸಂಸ್ಥೆಗಳು, ನಮ್ಮ ಸಂಘದವರು, ನಮ್ಮ SC/ST ಅಸೋಸಿಯೇಷನ್ ಆಗಲಿ, ಕರ್ನಾಟಕ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ಸ್ ಅಸೋಸಿಯೇಷನ್ ಆಗಲಿ, CND ಅಸೋಸಿಯೇಷನ್, ನಮ್ಮ ಸಾಗರ ಗೊತ್ತು, ನಾವೆಲ್ಲ ಯೂಸ್ ಟು ಡಿಸ್ಕಸ್ ಸೋ ಮೆನಿ ಇಶ್ಯೂಸ್. ನಿಮಗೆಲ್ಲ ನಮ್ಮ ಅಭಿನಂದನೆ ಮತ್ತು ಐ ವಿಲ್ ರಿಮೈನ್ ಎವರ್ ಥ್ಯಾಂಕ್ಫುಲ್. ಬಟ್ ಇವತ್ತು ನಮ್ಮ ಜೊತೆಯಲ್ಲಿ ನೋಡಿದ್ರೆ ಅದು ಯಾಕೋ ನಮ್ಮ ರಾಮನಗರಕ್ಕೇನೆ ಅದು ಇದಾಗಿರ್ಬೇಕು, ಗ್ರಹಣ ಬಂದ್ಬಿಟ್ಟಿರ್ಬೇಕು. ರಾಮನಗರ ಚನ್ನಪಟ್ಟಣಕ್ಕೆ ನಾನು ರಾಮನಗರದವನು, ಬಟ್ ಇಲ್ಲಿ ಹೊಡ್ತಾ ಇದ್ದೀನಿ. ಮತ್ತು ನಮ್ಮ ರಾಮನಗರದಿಂದ ಇವರು ಯಾರಪ್ಪ ಮೂರ್ತಿ, ನಾನು ನೀವು ಹಾಡಿದ್ದು ಹಾಡು ನೋಡಿದರೆ ಭಾಳ ಚೆನ್ನಾಗಿ ಕಾಣ್ತದೆ. ನಾನು ಅಕಾಡೆಮಿಯಲ್ಲಿದ್ದಾಗ we used to have a lot of literary and cultural programs. ಡಾಕ್ಟರ್ ಸಿದ್ಲಿಂಗ್ ಚೇಂಬರ್ ಪಕ್ಕದಲ್ಲೇ ಇದ್ರಲ್ಲ, ಅವ್ರ ಜೊತೆ ನಾವು ಒಂದು 3 ವರ್ಷ ಪುಸ್ತಕ ಪ್ರಾಧಿಕಾರದಲ್ಲಿ ಯೂಸ್ ಟು ಡಿಸ್ಕಸ್ ಅಬೌಟ್ ರಾಮನಗರದ ಇತಿಹಾಸ ಅವ್ರಿಗೆ ಭಾಳ ಚೆನ್ನಾಗಿ ಹೇಳೋರು ನಮಗೆ. ಸೊ ವಾಟ್ ಐ ವಾಂಟ್ ಟು ಸೇ ಇಸ್ ಪ್ಲೀಸ್ ಕಂಟಿನ್ಯೂ ದಿ ಯೂನಿಟಿ ಆ್ಯಂಡ್ ನಮಗೆಲ್ಲ ಒಂದೇ ಕಾಪಾಡೋದು. ವರ್ಕ್ ಈಸ್ ವರ್ಷಿಪ್. ಕಾರ್ಯಕ್ರಮ ನಾವು ಏನು ಕಾಯಕವೇ ಮಾಡ್ತೀವಿ, ಕಾಯಕವೇ ಕೈಲಾಸ. ವರ್ಕ್ ಈಸ್ ವರ್ಷಿಪ್. ಟೆಕ್ನಾಲಜಿ ಮುಂದೆ ಬರ್ತಾ ಇದೆ, ಭಾಳ ಫಾಸ್ಟಾಗಿ ಬರ್ತಾ ಇದೆ. ಒಂದೊಂದು ದಿವಸಕ್ಕೆ ಈಗ ಎಲ್ಲ ಸಾಹೇಬ್ರನ್ನ ನಾವೆಲ್ಲ ಒಂದು ಸಾಹೇಬ್ರು ಗೊತ್ತಿದೆ, ಈ ಹೈದರಾಬಾದಿಂದ ಒಂದು ಒಪ್ಪಂದ ಆಗಿದೆ. ನ್ಯೂ ಟೆಕ್ನಾಲಜಿಕಲ್ ಡ್ರಿವನ್ ಆ್ಯಪ್ಸ್ ಬರ್ತಾ ಇದೆ. ಅದನ್ನು ತಾವೆಲ್ಲ ಕಲ್ತ್ಕೋಬೇಕು. ಈ ಇಲಾಖೆ ನಮ್ದಂತ ತಿಳ್ಕೊಂಡು ನಾವೆಲ್ಲ ಇದು ಮಾಡೋಣ. ಸೊ ಇವತ್ತು ನಿವೃತ್ತಿ ಹೊಂದಿರುವ ಬಸವರಾಜ್ ಸಾಹೇಬರು, ಶಿವಪ್ರಕಾಶ್ ಅವ್ರು ಬರಬೇಕಾಯ್ತು, ಬಂದಿಲ್ಲ. ಶಿವಪ್ಪ ಅವರು, ಗೀತಾ ಕರ್ಮಕರ್ ಬಾಬು, ಶಶಿಧರ್, ಸತೀಶ್, HV ಮೂರ್ತಿ, ತಿಪ್ಪೇಸ್ವಾಮಿ, ಸುರೇಶ್, ಪ್ರಕಾಶ್ ಆ್ಯಂಡ್ ದೆನ್ ಚಂದ್ರಶೇಖರ್, ಇಮ್ತಿಯಾಸ್, ಪದ್ಮಮ್ಮ, ಮಂಜುಳಾ ಎಲ್ಲರಿಗೂ ದೇವರು ಆಯಸ್ಸು ಕೊಡಲಿ, ಆರೋಗ್ಯ ಕೊಡಲಿ. ಮತ್ತು ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಇನ್ನಿಂಗ್ ಅಂತೀನಿ, ನಿವೃತ್ತಿ ಜೀವನ ಅಂತ ಹೇಳಲ್ಲ, ನೆಕ್ಸ್ಟ್ ಇನ್ನಿಂಗ್ ಲೆಟ್ ಇಟ್ ಬಿ ಮೋರ್ ಸ್ಪೋರ್ಟಿವ್, ಮೋರ್ ಚಾಲೆಂಜ್. ಥ್ಯಾಂಕ್ ಯು. ಕೊನೆಯಲ್ಲಿ ಹೇಳ್ತೀನಿ, ಸಾರೆ ಜಹಾಂ ಸೆ ಅಚ್ಚಾ ಹಿಂದೂಸ್ತಾं हमारा, हम बुलबुलें हैं उसकी, ये गुलसितां हमारा. ಥ್ಯಾಂಕ್ ಯು. ಈ ಒಂದು ಬೀಳ್ಕೊಡುಗೆಯ ಸಮಾರಂಭ ಏರ್ಪಡಿಸಿರ್ತಕ್ಕಂಥ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಸ್ಪೆಷಲ್ ಆಗಿ ನಮ್ಮ ದೊರೆಯವರಿಗೆ ಧನ್ಯವಾದಗಳು. ಇವತ್ತಿನ ಈ ತಿಂಗಳಲ್ಲಿ ನಮ್ಮ ಜೊತೆಗೆ ನಿವೃತ್ತರಾಗ್ತಿರತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ದೇವರು ಒಳ್ಳೆ ಆಯುಧ ಆರೋಗ್ಯ ಕೊಟ್ಟು ಒಳ್ಳೆಯದಾಗಿ ಹೇಳೋದು ಏನಿಲ್ಲ. ಎಲ್ಲ ಏನಿದೆಯಲ್ಲ ನಾವೆಲ್ಲ ಇಂಟ್ರ್ಯೂ ಮಾಡಿದಾಗ ಹೇಳ್ತಾ ಇದ್ದೀವಿ, ಅಂದರೆ ನಾವು ಕೂಲಿಗಾಗಿ ಬಂದವರು. ಅಂದರೆ ಏನೋ ಒಂದು ಕೆಲಸ ಸಿಕ್ಕರೆ ಸಾಕಪ್ಪ, ನಾವೇನೋ ಒಂದು ಸಿಕ್ಕಿ ಅಂತ ಹೇಳಿ ಬಂದವರು. ಅಂದರೆ ಹೆಚ್ಚು ಜನ ಸರ್ಕಾರಿ ನೌಕರಿ ಸೇರೋರು ಎಲ್ಲರೂ ಏನೋ ಬಡ ಮಧ್ಯಮ ವರ್ಗದವರು, ಇಲ್ಲ ಮಧ್ಯಮ ವರ್ಗದವರೇ ಜಾಸ್ತಿ. ನಮ್ಮ ಟೈಮಲ್ಲೆಲ್ಲ ಹೇಗಿತ್ತು ಅಂದರೆ ಅವರೆಲ್ಲ ಇದ್ದವರು ಭಾಳ ಬುದ್ಧಿವಂತರಿದ್ದವರೆಲ್ಲ ಇಂಜಿನಿಯರಿಂಗ್ ಮೆಡಿಕಲ್ ಮಾಡಿಬಿಡ್ತಾರೆ. ಸೊ ಆ ಸೀಟ್ ಇಂಜಿನಿಯರಿಂಗ್ ಮೆಡಿಕಲ್ ಸೀಟ್ ಸಿಗದೆ ಇದ್ದವರು ಬಡವರು ಮತ್ತು ಇನ್ನೂ ಮಧ್ಯಮ ವರ್ಗದವರಿಗೆ ಏನಿದು ಸರ್ಕಾರಿ ನೌಕರಿ ನಾವು ಸೇರ್ಕೋತಾ ಇದ್ವಿ. ಏನೋ ನಮ್ಮ ಹಿರಿಯರ ಆಶೀರ್ವಾದ, ಒಂದು ಒಳ್ಳೆ ಹುದ್ದೆ ಸಿಕ್ತು, ಏನೋ ಒಂದಿಷ್ಟು ಕೆಲಸ ಮಾಡಿದ್ದೀವಿ. ತಪ್ಪೋ ಸರಿನೋ ಅದು ಮುಂದೆ ಸಮಯ ನಿರ್ಧರಿಸ್ತೇವೆ. ನೀವು ಇನ್ನೊಮ್ಮೆ ಎಲ್ಲರಿಗೂ ಹೊಂದಿಸಿ ನಾನು ಮಾತನಾಡಿಸ್ತೀನಿ. ತುಂಬ ಧನ್ಯವಾದಗಳು ಸರ್. ಶಿವಪ್ರಸಾದ್ ಅವರು ತಮ್ಮದೆಲ್ಲ ಮಾತು. ಎಲ್ಲರಿಗೂ ನಮಸ್ಕಾರ. ಈ ಸಂಘದ ವತಿಯಿಂದ ಒಂದು ತಂಡ ಸರ್ ಮೈಕ್ ಸ್ವಲ್ಪ ಹತ್ರ ವಂದನೆಗಳು. ಸ್ನೇಹಿತರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರ ಬಗ್ಗೆ ಹಾಡಿದಂಥ ಹಾಡು ಎಷ್ಟು ಅರ್ಥಗರ್ಭಿತವಾಗಿದೆ ಅಂದರೆ, ಸರ್ ಮೈಕ್ ಹತ್ರ ಇಡೀ ಜೀವನದಲ್ಲಿ ಮೌಲ್ಯಗಳನ್ನು ನಾವು ಅಳವಡಿಸ್ಬೇಕಾಗ್ತದೆ. ಹಾಗೂ ಸದಾ ಶಾಂತಿಯನ್ನು ನಾವು ಯಾವ ರೀತಿ ಕಾಪಾಡಬೇಕು ಅನ್ನೋದನ್ನು ಸೂಚಿಸ್ಬೋದು.
ಜಗವೆಲ್ಲ ಮಲಗಿರಲು ಬುದ್ಧನೊಬ್ಬ ಇದ್ದ. ಜಗವೆಲ್ಲ ಅಂದರೆ ಆತ್ಮ ಜಾಗೃತಿ ನಮ್ಮ ಅಂತ ಈ ಭೂಮಿ ಮೇಲೆ ಅಂತ ಒಬ್ಬ ವ್ಯಕ್ತಿ ಹುಟ್ಟಿ ಇಡೀ ವಿಶ್ವದಲ್ಲಿ ಶಾಂತಿಯನ್ನು ಕಾಪಾಡ್ತಾ ಇದ್ದಾನೆ. ಬಹುತೇಕ ರಾಷ್ಟ್ರಗಳಲ್ಲಿ ಆತನ ಧರ್ಮವನ್ನು, ಸಿದ್ಧಾಂತವನ್ನು ಅವರು ಅನುಸರಿಸ್ತಾರೆ. ಎಷ್ಟು ಪುಣ್ಯಭೂಮಿ ಅನ್ನೋದು ತೋರಿಸುತ್ತೆ. ನಂತರ ಇನ್ನೊಂದು ಮಾತು ನಿಮಗೆ ಹೇಳಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ರಚನಾ ಸಮಿತಿಯ ಕರಡು ಸಮಿತಿಯ ಅಧ್ಯಕ್ಷರು. ಸೊ ಇವತ್ತು ನಮ್ಮ ಮೂಲ ಸಂವಿಧಾನ ಏನಿದೆ 395 ಆರ್ಟಿಕಲ್ಸ್, ಆ ಎಲ್ಲ ವಿಧಿಗಳಲ್ಲಿ ನಿಮಗೆ ಇಷ್ಟವಾದದ್ದು ಯಾವುದು ಅಂತ ಕೇಳ್ತಾರೆ. ಆಗ ಅವ್ರು ಹೇಳೋದು ಆರ್ಟಿಕಲ್ ಅವ್ರು ಸೃಷ್ಟಿಸಿದ ಯಾವುದು ಅಂದರೆ 32ನೇ ಆರ್ಟಿಕಲ್ನ ಇಡೀ ಎಲ್ಲ ವಿಧಿಗಳಿಗಿಂತ ಆ 32ನೇ ಆರ್ಟಿಕಲ್ ಇದೆಯಲ್ಲ ಅದು ಬಹಳ ಮಹತ್ವಪೂರ್ಣವಾದದ್ದು ಅಂತ ಹೇಳ್ತಾರೆ. ಏನಕ್ಕೆ ಅಂತಂದರೆ ಅದು ನಿಮಗೆ ಇಡೀ ಸಂವಿಧಾನದಲ್ಲಿ ಏನೇ ಒಂದು ಕಾರ್ಯಗತಿಲಾಗ್ಬೋದು, ಶಾಸಕಾಂಗದಲ್ಲಾಗ್ಬೋದು, ಕಾರ್ಯವಿಧಾನದಲ್ಲಾಗ್ಬೋದು, ಎಲ್ಲಿ ನಿಮಗೆ ಅನ್ಯಾಯ ಆಗ್ತದೆ ಅದರ ವಿರುದ್ಧವಾಗಿ ನೀವು ನೇರವಾಗಿ ಹೈಕೋರ್ಟ್ಗಾಗಲಿ ಸುಪ್ರೀಂ ಕೋರ್ಟ್ಗಾಗಲಿ ಹೋಗ್ಲಿಕ್ಕೆ ಅಲ್ಲಿ ನಿಮಗೆ ಅವಕಾಶ ಮಾಡಿಕೊಡ್ತಾರೆ. ಸೊ ಆದ್ದರಿಂದ ಅವರು ಆ ಒಂದು ವಿಧಿಯನ್ನು ಬಹಳ ತುಂಬ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಅಂಥ ಮಾನ್ಯರ ಮುಂದೆ ಅಂಥ ಒಂದು ಸಂಘದಿಂದ ಸನ್ಮಾನಿಸಿರೋದಕ್ಕೆ ಆಭಾರಿಯಾಗಿರ್ತೇನೆ. ಹಾಗೆ ಎಲ್ಲರೂ ಇವತ್ತು ಏನು ನಮ್ಮ ಹಿರಿಯ ಅಪರಾಧಿಕರು, ಸ್ನೇಹಿತರು ಎಲ್ಲ ನಿವೃತ್ತಿ ಆಗ್ತಾ ಇದ್ದಾರೆ. ಅವರ ಮುಂದಿನ ಜೀವನ ಸುಖಮಯವಾಗಿರಲಿ, ಆರೋಗ್ಯ ಚೆನ್ನಾಗಿರಲಿ, ಅವರು ಅವ್ರ ಕುಟುಂಬಕ್ಕೆ ದೇವರು ಒಳ್ಳೇದು ಮಾಡಲಿ ಅಂತ ಹಾರೈಸ್ತಾ ಈ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಮುಂದಿನ ಮಾತು ನಮ್ಮ ಹೆಮ್ಮೆ ಒಬ್ಬರು ಈಗಾಗಲೇ ನೆನಪಿಗೆ ಎದಕಿದ್ರು ನಮ್ಮ ಸಾಹೇಬರು ಕಡೆ ಸಾಹೇಬರು ಆ ನೆನಪನ್ನು ಮುಂದುವರಿಸ್ತಾರೆ. ನಮ್ಮ ಹೆಮ್ಮೆಯ ಗೀತಾ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ವಾಣಿಜ್ಯ ತೆರಿಗೆ ಇಲಾಖೆಯ ಪರಿಶಿಷ್ಟ ಜಾತಿ ಪಂಗಡಗಳ ಕ್ಷೇಮಾಭಿವೃದ್ಧಿ ಸಂಘದ ಪರವಾಗಿ ನಡೆಸ್ತಾ ಇರೋ ಈ ಸನ್ಮಾನ ಸಮಾರಂಭದಲ್ಲಿ ಭಾಗವಹಿಸೋದಕ್ಕೆ ನನಗೆ ತುಂಬಾ ಹೆಮ್ಮೆ ಅನಿಸುತ್ತೆ. ಪ್ರತಿ ಮಾಹೆ ನಿವೃತ್ತಿ ಹೊಂದುತ್ತಾ ಇರೋರನ್ನ ಕರೆದು ಅಪ್ಯಾಯತೆಯಿಂದ, ಪ್ರೀತಿಯಿಂದ, ಆದರದಿಂದ ಸನ್ಮಾನ ಮಾಡ್ತಾ ಇರೋ ಈ ಸಂಘದ ಪದಾಧಿಕಾರಿಗಳ ಮನೋಧರ್ಮವನ್ನ ನಾವು ಮೆಚ್ಚಲೇಬೇಕು. ನೀವೆಲ್ಲ ಹೊರಡ್ತಾ ಇದ್ದೀರಾ, ಆದ್ರೆ ನಿಮ್ಮ ನೆನಪು ಸದಾ ನಮ್ಮ ಜೊತೆಯಲ್ಲಿ ಇರುತ್ತೆ. ನಾವೆಲ್ಲ ನಿಮ್ಮ ಒಟ್ಟಿಗೆ ಇದ್ದೀವಿ ಅನ್ನೋ ಒಂದು ಭಾವನೆಯನ್ನ ನಮಗೆ ನೀಡ್ತಾ ಇರೋ ತಮ್ಮೆಲ್ಲರಿಗೂ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ನಾನು ಈ ಇಲಾಖೆಯಲ್ಲಿ ಕೆಲಸ ಮಾಡಿದ್ದು ತುಂಬಾ ಕಡಿಮೆ ಅವಧಿ. ಆ ಅವಧಿಯಲ್ಲಿ ನನಗೆ ಮಾರ್ಗದರ್ಶನವನ್ನು ನೀಡಿದ ಎಸ್ಪೆಷಲಿ ಕುಲಕರ್ಣಿ ಸರ್ ಅವರಿಗೆ ಮತ್ತು ಎಲ್ಲ ಹಿರಿಯ ಅಧಿಕಾರಿಗಳಿಗೆ ಮತ್ತು ಸಹೋದ್ಯೋಗಿ ಮಿತ್ರರಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅಷ್ಟೇ ಅಲ್ಲದೆ ಇವತ್ತಿನ ದಿನ ನಿವೃತ್ತಿಯನ್ನ ಹೊಂದುತ್ತಾ ಇರೋ ಎಲ್ಲ ಹಿರಿಯ ಅಧಿಕಾರಿಗಳಿಗೆ, ಸಿಬ್ಬಂದಿ ವರ್ಗದವರಿಗೆ, ನನ್ನ ಸಹೋದ್ಯೋಗಿಗಳಿಗೆ ಅವರ ಮುಂದಿನ ಜೀವನ ಸುಖಮಯವಾಗಿರಲಿ, ಆರೋಗ್ಯದಾಯಕವಾಗಿರಲಿ ಹಾಗೂ ದೇವರು ಅವರಿಗೆ ಎಲ್ಲಾ ತರಹದ ಸಂತೋಷವನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಹಾಗೆಯೇ ನಮ್ಮ ಇಲಾಖೆಯಿಂದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಪದಾಧಿಕಾರಿಯಾಗಿ ಚುನಾಯಿತರಾಗಿರುವ ಶ್ರೀ ಬಸವರಾಜ್ ಅವರಿಗೂ ಕೂಡ ಎಲ್ಲರ ಪರವಾಗಿ ವಂದನೆಗಳು ಹಾಗೂ ಅಭಿನಂದನೆಗಳು. ನಮ್ಮನ್ನೆಲ್ಲ ಇಷ್ಟು ಪ್ರೀತಿಯಿಂದ ಕರೆದು ಸನ್ಮಾನವನ್ನು ಮಾಡಿ ಒಂದು ನೆನಪಲ್ಲಿ ಇಟ್ಕೊಳ್ಬಹುದಾದಂತ ಒಂದು ವಿಶೇಷವಾದ ಸಮಾರಂಭವನ್ನು ಮಾಡಿದ ಈ ಸಂಘ ಹಾಗೂ ತಮ್ಮೆಲ್ಲರಿಗೆ, ಸಭಾಸದರಿಗೆ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ಎರಡೇ ಸಮಯ ನಮ್ಮ ಇಲಾಖೆಗಳದ್ದು ಕೂಡ ಅತ್ಯಂತ ಪ್ರೀತಿಯಿಂದ ಎಲ್ಲರಿಗೂ ಗೌರವದಿಂದ ಸ್ಮರಿಸ್ಕೊಡಿದ್ದಾರೆ. ಧನ್ಯವಾದಗಳು. ಅನೇಕರಿಗೆ ನೀವು ಮಾತಾಡಿದ್ದು ಹೇಳೋದು ಮುಂಚೆ ನಾನು ಕರೆದ್ಬಿಟ್ಟು ನನ್ನ ಕರಿಬೇಡಪ್ಪ ಅಂತ ಇದ್ದಾರೆ. ಹಾಗಾಗಿ ಯಾರನ್ನು ಕರೆಯೋಕೆ ಹೋಗಲ್ಲ, ಅವರೇ ಬಂದು ಮಾತಾಡಿ ನಿವೃತ್ತಿ ಆಗ್ತಾ ಇದ್ದಾರೆ. ನಿಮ್ಮ ಮನಸ್ಸಲ್ಲಿ ಇರ್ತಕ್ಕಂಥ ಮಾತು ಯಾರಾದರೂ ಅಂತ ದಯಮಾಡಿ ವೇದಿಕೆ ಮುಂಭಾಗ ಬನ್ನಿ. ಸುರೇಶ್ ಸರ್, ಸತೀಶ್ ಸರ್,
ಸೊ ಕೊನೆಯದಾಗಿ ಹೆಚ್ಚಿನ ಎಲ್ಲರಂತ ಶ್ರೀಯುತ ಗೋಪಾಲಕೃಷ್ಣ ಅವರು ದೇವತೆ ಇಲ್ಲಿ ನೆರವೇರ್ಕಂತ ಎಲ್ಲರಿಗೂ ನಮಸ್ಕಾರ ಮಾಡ್ತಾ, ಹಿರಿಯ ಅಧಿಕಾರಿಗಳೇ, ನಾವು ಎಲ್ಲ ರಿಟೈರ್ಡ್ ಆಗ್ತಾ ಇದೀವಿ ಅಷ್ಟೇ ಪೇಪರ್ ಅಲ್ಲಿ ಸರ್. ನೀವು 3 ಕಾಯ್ದೆಗಳನ್ನ ನೋಡಿ ರಿಟೈರ್ಡ್ ಆಗ್ತಾ ಇದ್ದೀರಾ ಸರ್. ನೀವು 3 ಕಾಯ್ದೆಗಳು ನೀವು ನೋಡಿರೋದು. ಇವತ್ತೊಬ್ಬರು ಪ್ರಿನ್ಸಿಪಾಲ್ ಸೆಕ್ರೆಟರಿ ಹೇಳ್ತಾ ಇದ್ರು, ನಿಮ್ಮಲ್ಲಿ ರಿಟೈರ್ಡ್ ಆಗ್ತಾ ಇರೋರು ಇಲಾಖೆಯಿಂದ ಅಷ್ಟೇ ಕಣೋ, ಅವ್ರು 3 ಕಾಯ್ದೆ ನೋಡಿದ್ದಾರೆ. ನಾವು ಇನ್ನು ಪಂಚಾಯತ್ ರಾಜ್ ಒಂದೇ ಕಾಯ್ದೆ ನೋಡಿದೀವಿ ಅಂತ ಇದ್ದಾರೆ. ನೋಡಿ ಸರ್ ಎಷ್ಟು ಕೆಲಸ ಮಾಡಿದ್ದಾರೆ. 3 ಕಾಯ್ದೆ ಮಾಡಿ ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದೀರಾ. G2 ನಲ್ಲಿ ನಿಮ್ದು ಇನ್ಷಿಯಲ್ ಇದೆ, ನೀವು ಪೇಪರ್ ರಿಟೈರ್ಡ್ ಆಗ್ತಾ ಇದ್ದೀರಾ ಸರ್. ಅಪರ ಆಯ್ತಾರೆ, G2 ನಲ್ಲಿ ರಿಟೈರ್ಡ್ ಸೈನ್ ಇದೆ. ಇವತ್ತು ಇಲಾಖೆಯಿಂದ ರಿಟೈರ್ಡ್ ಆಗ್ತಾ ಇದ್ದೀರಾ ಸರ್. ನಮ್ಮ ಇಲಾಖೆ ಪಿಲ್ಲರ್ಗಳು ಇಲ್ದಂಗೆ ಆಗ್ತಾ ಇದೆ. ನೀವುಗಳೇ ಪಿಲ್ಲರ್ ಆಗಿದ್ದರು. ಎಲ್ಲ ಕಾಯ್ದೆಗಳು ನಮ್ಮ ಎಲ್ಲ ಸಿಬ್ಬಂದಿನ ಪ್ರತಿಯೊಬ್ಬರು ನೋಡ್ತಾ ಇದ್ರಿ. ಎಲ್ಲ ನೌಕರನ್ನ ನೋಡಿ ನಮ್ಗೆಲ್ಲ ದಾರಿ ತರ್ತಾ ಇದ್ರಿ. ನಾವೆಲ್ಲರೂ ಕೆಲಸ ಮಾಡಿದ್ವಿ. ಮಿತಾ ಸಾಹೇಬ್ ಜೊತೆ ಮಾಡಿದ್ವಿ, ಬಸವರಾಜ್ ಸಾಹೇಬ್ ಮಾಡಿದ್ವಿ, ಆಮೇಲೆ ಸತೀಶ್ ಸರ್ ಅವ್ರ ಜೊತೆಲಿ ಗದಗಲ್ಲಿ ಕೆಲಸ ಮಾಡಿದ್ವಿ, ಹುಬ್ಳಿನಲ್ಲಿ. ದಯಮಾಡಿ ಸರ್, ನಿಮ್ಮೆಲ್ಲರಿಗೂ ನಾವು ಹೇಳೋದು, ನಿಮ್ಮೆಲ್ಲರೂ ನಮಗೆ ಧನ್ಯವಾದಗಳು ಸೇರಿಸ್ತೀವಿ. ನಮ್ಮ ದೊರೆ ಸಾಹೇಬರು ಈ ಒಂದು ಕಾರ್ಯಕ್ರಮ ಪ್ರತಿಯೊಂದನ್ನು ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸರ್. ಧನ್ಯವಾದಗಳು. ಬಹಳ ಉತ್ತಮವಾಗಿ ಸ್ಮರಿಸಿಕೊಂಡಿದ್ದಾರೆ. ನಾನಾದ್ರೆ ಮಿರ್ಜಾ ಸಾಹೇಬರಾಗಲಿ, ಕೆ ಎಸ್ ಬಸವರಾಜ್ ಸಾಹೇಬರಾಗಲಿ, ಇವರು ಗಾನೆ ಆದಾಗ ಆಗ್ತಕ್ಕಂಥ ನಿರ್ವಾತ ಇದೆಯಲ್ಲ, ಆ ವ್ಯಾಖ್ಯಾನ ತಗೊಳ್ಳಿಕ್ಕೆ ತುಂಬ ದೀರ್ಘ ಸರ್. ಯಾಕೆಂದ್ರೆ ಇನ್ನೊಬ್ಬರ ಫುಡ್ ಸ್ಟೆಪ್ಸ್ ಅಲ್ಲಿ ಅಷ್ಟು ಈಸಿಯಾಗಿ ಹೋಗುತ್ತೆ. ಅದರಲ್ಲಿ ನಿಮ್ಮಂತ ಸ್ಟಾರ್ ಹೊಡೆದ ಫುಡ್ ಸ್ಟೆಪ್ಸ್ ಬಹಳ ಸುಲಭ ಹೋಗೋಕ್ಕೆ ಸಾಧ್ಯ ಇಲ್ಲ. ಒಂದು ಗುರುತನ್ನ ಬಿಟ್ಟು ಹೋಗ್ತಾ ಇಲ್ಲ ನಮ್ಮೆಲ್ಲರ ಮನಸ್ಸುಗಳಲ್ಲಿ ಮತ್ತು ಇಲಾಖೆಯಲ್ಲಿ. ನಿಮಗೆ ಶುಭವಾಗಲಿ. ಈ ಕಾರ್ಯಕ್ರಮದ ಕೊನೆ ಮಾತುಗಳನ್ನ ತೋರಿಸಬೇಕು. ಸನ್ಮಾನ್ಯರೇ, ಒಂದು ಕಡೆ ಊಟ ಮಾಡ್ತಾ ಇದ್ದೀವಿ, ಮತ್ತೊಂದು ಕಡೆ ಸ್ವಲ್ಪ ಕಿವಿ ಕೇಳಿಸ್ಕೊಳ್ಳೋದು ಕಷ್ಟ ಅನಿಸುತ್ತೆ. ಈ ಸಂದರ್ಭದಲ್ಲಿ ನನ್ನ ಕಡೆ ಮೈಕ್ ಬಂದಿದೆ. ನಮ್ಮ ಗುರುವರು ಹೇಳಿದ ಪ್ರಕಾರ ಈ ವ್ಯಾಕ್ಯೂಮನ್ನು ತುಂಬಿಸೋಕ್ಕೆ ಸುಮಾರು ಭಾಗಗಳು ಬೇಕಾಗುತ್ತೆ ಅಂತ ಚಾಪನ್ನು ಮೂಡಿಸಿದ್ದಾರೆ ನಮ್ಮ ಅಭಿಪ್ರಾಯಗಳು. ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ, ಈ ನಮ್ಮ ಅಭಿನಂದನಾ ಕಾರ್ಯಕ್ರಮ, ನಮ್ಮ ಸರ್ ಹೇಳೋದು ಶಾಲೆ ಓದಿಸಿದ ತಕ್ಷಣನೇ ನಾವು ಹೋಗಿ ಅಂತ ಎಕ್ಸಿಟ್ ಅಂತ ಹೇಳೋದು ಖಂಡಿತ ಇಲ್ಲ ಸರ್. ನಿಮಗೆಲ್ಲ ನಮ್ಮ ಮನದಲ್ಲಿ ನಾವು ಬದುಕಿರೋವರೆಗೂ ನಿಮ್ಮನ್ನ ನಾವು ಜೊತೆಲಿ ಇಟ್ಕೊಂಡಿರ್ತೀವಿ ಸರ್, ಯಾವತ್ತೂ ಹೊರಗಡೆ ಕಳಿಸೋದಿಲ್ಲ. ಹಾಗಾಗಿ ಅದೇ ಅಭಿಮಾನಕ್ಕೆ ನಾವು ತಮ್ಮನ್ನು ಅಭಿನಂದಿಸ್ತಾ ಇರೋದು ಸರ್. ಜೋರಂತ ಚಪ್ಪಾಳೆ ಬರಲಿ ಸರ್ಗೆ. ಮತ್ತೆ ನಮ್ಮ ರಮೇಶ್ ಕುಮಾರ್ ಸರ್ ಒಂದು ಮಾತು ಹೇಳೋದು, ಮೊದಲೇ ಇಟ್ಕೊಂಡ್ಬಿಟ್ಟು ದೊರೆಯವರು ಅಂತ. ಖಂಡಿತ ನಾವು ನಿಮ್ಮನ್ನ ಮೀರಿ ಹೋಗುವಂತ ಜನ ಅಲ್ಲ ಸರ್. ನಾವು ಯಾವತ್ತೂ ನಮ್ಮ ಅಧಿಕಾರಿಗಳ ಸಂಘ ನಮ್ಮ ದೊಡ್ಡಣ್ಣ ಅವರ ಮಾರ್ಗದರ್ಶನದಂತೆ ನಾವು ನಡೆಯೋದು ಸರ್ ಯಾವತ್ತೂ. ಈ ಕಾಲ ಏನಾಗಿದೆ ಸರ್, ಇವತ್ತು ನಾಳೆ ನಾಡಿದ್ದು ಮತ್ತೆ ಆಚೆ ನಾಡಿದ್ದು ರಜಾ ಬಂದ್ಬಿಟ್ಟಿದೆ ಸರ್. ಹಾಗಾಗಿ ನಮಗೆ ದಾರಿನೇ ಸಿಗಲಿಲ್ಲ ಬೇರೆ. ಒಂದು 29ನೇ ತಾರೀಕು ನಮ್ಮ ಅಧಿಕಾರಿಗಳ ಸಂಘದ ವತಿಯಿಂದ ಅಭಿನಂದನಾ ಸಮಾರಂಭ ಇರುತ್ತೆ. ಅದೇ 3-4 ಗಂಟೆ ಆಗ್ಬಿಡುತ್ತೆ. ನಂತರ ಈವ್ನಿಂಗ್ ಮಾಡಕ್ ಹೋದ್ರೆ ನಮಗೆ ಮಳೆ ಮತ್ತೆ ಜನಕ್ಕೆ ಕಷ್ಟ ಆಗುತ್ತೆ ಅಂತ ನಾವು ಅದನ್ನ ಮುಂದೂಡಿದ್ವು. ಮತ್ತೆ 30ನೇ ತಾರೀಕು ಎಲ್ಲ ಅವರವರ ಕಚೇರಿಗಳಲ್ಲಿ ಅವರವರಿಗೆ ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ. ಹಾಗಾಗ್ಬಿಟ್ಟು ನಮಗೆ ಜಾಗ ಸಿಗದೇ ಇರತಕ್ಕಂಥ ಸಂದರ್ಭದಲ್ಲಿ ನಮಗಂತೂ ಖಂಡಿತ ನಾವು ಕನಸು ಮನಸ್ಸಲ್ಲಿ ಓವರ್ಲುಕ್ ಮಾಡೋದೇ ಇಲ್ಲ, ಮಾಡೋಕ್ಕಾಗೋದೇ ಇಲ್ಲ ಸರ್. ನಾವು ಖಂಡಿತ ಅದನ್ನ ನಾವು ಮನಸ್ಸಲ್ಲಿ ಇಟ್ಕೊಳ್ಳೋದು ಬೇಡ. ತಾವು ದೊಡ್ಡವರಿದ್ದೀರಿ, ನಮ್ಮನ್ನ ನಾವು ಬೆಳೆಸ್ತಾ ಇರೋದು ಅಲ್ವಾ ಸರ್. ಹಾಗಾಗಿ ಈ ಒಂದು ಸಂದರ್ಭಕ್ಕೆ ತಕ್ಕಂತೆ ನಾವು ನಡ್ಕೊಂಡು ಬರ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಮೊದಲಿಗೆ ನಮ್ಮ ಮಿರ್ಜಾ ಸಾಹೇಬ್ರಿಗೆ, ಮತ್ತೆ ಬಸವರಾಜ್ ಸಾಹೇಬ್ರಿಗೆ, ಮತ್ತೆ ಕುಲಕರ್ಣಿ ಸರ್ಗೆ, ಮತ್ತೆ ನಮ್ಮ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಕುಮಾರ್ ಸರ್ಗೆ ಮೊದಲನೇದಾಗಿ ನಾನು ಅಭಿನಂದನೆಗಳು ಮತ್ತೆ ವಂದನೆಗಳು ಸರ್. ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಂಡಿದ್ದೀರಿ, ವಂದನೆಗಳು ಸರ್. ಮತ್ತೆ ಶಿವಪ್ಪ ಸರ್ ನಾವು ಬರದೇ ಇಲ್ಲ ಅಂತ ಅನ್ಕೊಂಡಿದ್ದೆ, ಬಂದು ನಮ್ಮನ್ನ ಉದ್ದೇಶಿಸಿ ಅವರು ಮಾತನಾಡಿ ತಿಂಡಿ ಕೂಡ ತಿಂದು ಭಾರಿ ಖುಷಿ ಪಡಿಸಿದ್ದೀರಿ ಸರ್. ನಮಗೆ ಭಾರಿ ಅಭಿನಂದನೆಗಳು ಸರ್. ನಮಗೂ ಕೂಡ ವಂದನೆಗಳು ಸರ್. ಮತ್ತೆ ನಮ್ಮ ಶಶಿಧರ್ ಅವರು, ಮೇಡಮ್ ಅವರು, ಗೀತಾ ಅವರು, ಸತೀಶ್ ಅವರು, ತಿಪ್ಪೇಸ್ವಾಮಿ ಅವರು, ಚಂದ್ರಶೇಖರ್ ಎಲ್ಲರ ಜೊತೆ ಕೆಲಸ ಮಾಡಿದ್ದು ಸರ್. ಮತ್ತೆ ನಮ್ಮ ಸತೀಶ್, ಸುರೇಶ್ ಅವರು, HV ಮೂರ್ತಿ ಅವರು ಎಲ್ಲರೂ ಕೂಡ ಮತ್ತೆ ನಮ್ಮ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ ಪ್ರಧಾನ ಕಾರ್ಯದರ್ಶಿಗಳಾಗಿ ಆಯ್ಕೆಯಾಗಿರ್ತಕ್ಕಂಥ ಬಸವಣ್ಣ ಅವರು, ಬಸವಣ್ಣ ಅಂತಾನೆ ಕರೆದುಕೊಳ್ಳೋದು ರೂಢಿಯಾಗಿ ಬಸವರಾಜ್ ಅವರು,
ಮತ್ತೆ ತಾವೆಲ್ಲರೂ ಕೂಡ ನಮ್ಮ ಪ್ರೀತಿಯ ಕರೆಗೆ ಹೋಗ್ಬಿಟ್ಟು ಬಂದಿರ್ತಕ್ಕಂಥ ನಮ್ಮ ಹಿರಿಯ ವಾಹನ ಚಾಲಕರ ಸಂಘದ ಪದಾಧಿಕಾರಿಗಳು, ಇತಿಹಾಸ ಅವರು, ಮತ್ತೆ ಅವ್ರ ಸಂಘಟನೆ ಸೋಮ ಅವರು ಬಂದಿದ್ದಾರೆ, ಚಂದ್ರಪ್ಪ ಅವರು ಬಂದಿದ್ದಾರೆ, ಈ ಎಲ್ಲರೂ ಮತ್ತೆ ನಮ್ಮ ಎಲ್ಲ ಹಿರಿಯ ಈಗಾಗಲೇ ನಿವೃತ್ತಿ ಆಗಿರ್ತಕ್ಕಂಥ ನಮ್ಮ ಸ್ನೇಹಿತರು ಬಂದಿದ್ದಾರೆ. ಎಲ್ಲರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಮತ್ತೆ CND ಇಂದ ಬಂದಿರತಕ್ಕಂಥ ಎಲ್ಲ ನಮ್ಮ ಪದಾಧಿಕಾರಿಗಳು ಮತ್ತೆ ರಾಜ್ಯ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ನೀಲಕಂಠ ಮೂರ್ತಿ ಅವರು ಕೂಡ ಎಲ್ಲ ನಮ್ಮ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ತಮ್ಮೆಲ್ಲರ ಸಹಕಾರ ನಮ್ಮ ಸಂಘಕ್ಕೆ ಇದೇ ರೀತಿಯಲ್ಲಿ ಮುಂದುವರಿಲಿ ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್ ತಮ್ಮೆಲ್ಲರೂ ಕೂಡ. ಮತ್ತೊಂದು ಸರ್, ಈಗ ನಮ್ಮ HV ಮೂರ್ತಿ ತಂಡದವರು ನಾವು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ಅಂತ ಹೇಳಿದಾಗ ಅವರು ಬಂದು ನಮಗೆ ಆತಿಥ್ಯವನ್ನು ಕೊಟ್ಟಂಗೆ ಆಯಿತು ಸರ್. ಯಾಕಂದ್ರೆ ಮ್ಯೂಸಿಕಲ್ ಸಿಸ್ಟಮ್ಸ್ ಎಲ್ಲವನ್ನು ತಂದು ನಮ್ಮ ಸಂಗೀತವನ್ನು ಸುಶ್ರಾವ್ಯವಾಗಿ ಮಾಡಿ ನಮ್ಮ ಕೆಂಗಲ್ ವಿನಯ್ ಅವರು ಸರ್, ಕೆಂಗಲ್ ವಿನಯ್ ಅವರು ಆರ್ಥಿಕ ಇಲಾಖೆಯಲ್ಲಿದ್ದು ಮೊನ್ನೆ ತಾನೇ ನಿವೃತ್ತಿ ಆದಂಥವರು. ನಮ್ಮ ಅಸೋಸಿಯೇಷನ್ಗೆ ಯಾವುದೇ ಕಾರ್ಯಕ್ರಮಗಳು ನಡೆದಾಗಲೂ ಕೂಡ ಅವರು ಪ್ರಪ್ರಥಮವಾಗಿ ಬಂದು ಮುಂಚೂಣಿಯಲ್ಲಿದ್ದು ಎಲ್ಲ ಗೀತೆಗಳನ್ನು ಹಾಡಿ, ನಾವು ಬೇರೆ ಕಡೆಯಿಂದ ಕಲಿಸಿದ್ರೆ ತುಂಬ ಆರ್ಥಿಕ ಹೊರೆ ಬೀಳುತ್ತೆ, ಆದ್ರೆ ನಮ್ಮವರೇ ನಮ್ಮ ಒಂದು ತಂಡ ಕಟ್ಕೊಂಡಿದ್ದಾಗ ನಮಗೆ ಭಾರಿ ಖುಷಿಯಾದ ಸಂಗತಿ. ತಮ್ಮ ಸಹಕಾರ ಇದೇ ರೀತಿ ಮುಂದುವರಿ ಮೂರ್ತಿ ಅವರೇ, ಕೆಂಗಲ್ ವಿನಯ್ ಅವರೇ, ನಮ್ಮ ಸಹಕಾರಕ್ಕೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ಮತ್ತೆ DC ಜನರಲ್ಲೂ ಕೂಡ ಈ ಕಾರ್ಯಕ್ರಮದಲ್ಲಿ ನಾನು ಕೃತಜ್ಞತೆಯನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸರ್. ಧನ್ಯವಾದಗಳು ಸರ್.